श्रीराजराजायते रिक्तः राघवेन्द्रं तमाश्रिये अताभ्यवर्धश्चितरकुमाराः नृपत्यगेः पुरुषोत्तमात्याः नित्यप्रवर्धस्य च तस्य वृद्धिः यथेच्छलोकस्तिः ಮಂದದೃಷ್ಟಿಂ ರಾಮಚಂದ್ರದೇವರು ಬೆಳೆದರು ಅಂತ ವಾಲ್ಮೀಕಿ ರಾಮಾಯಣಾದಿಗಳಲ್ಲಿ ಹೇಳಿದ್ರೆ ಶ್ರೀಮದಾಚಾರ್ಯ ಅಂತಾರೆ ರಾಮಸ್ಯ ತು ಪ್ರಾದುರ್ಭಾವ ಮಾತ್ರಂ ನ ಲಕ್ಷ್ಮಣಾದಿವತ ಸಾಕ್ಷಾತ್ ಕುಮಾರತ್ವಮಿತಿ ಸೂಚನಾಯ ಅತಾಪ್ಯವರ್ಧನ್ ಚತುರಾ ಕುಮಾರಾಹ ನೃಪತ್ಯಗೆ ಪುರುಷೋತ್ತಮಾದ್ಯಾಹ ಅಂತ ಪುರುಷೋತ್ತಮ ಅನ್ನೋ ಶಬ್ದ ಆಡಿದ್ದರಿಂದ ರಾಮದೇವರು ಲಕ್ಷ್ಮಣ ಭರತ ಶತ್ರುಘ್ನರು ಬೆಳೆದವನಂತೆ ಬೆಳೆದವನಲ್ಲ. ಸೂರ್ಯ ದಿನ ಹುಟ್ಟುತ್ತಾನೆ ಎಂದ ಅರ್ಥ ಏನು? ಪ್ರಾದುರ್ಭಾವನಾಗ್ತಾನೆ. ಸೂರ್ಯ ಗೋಚರನಾಗ್ತಾನಷ್ಟೇ. ಸೂರ್ಯ ಉದಯ ಆಯಿತು ಅಂದ್ರೆ ಅರ್ಥ ಏನು? ಸೂರ್ಯ ನಮ್ಮ ಕಣ್ಣಿಗೆ ಉದಿಸ್ತ ಅಷ್ಟೇ. ಇಲ್ಲದೇ ಇದ್ದ ಸೂರ್ಯ ಬರಲಿಲ್ಲ. ಇರುವ ಸೂರ್ಯ ಕಾಣಿಸಿದಂತೆ ಪರಮಾತ್ಮನು ಕೂಡ ಸದಾ ಸರ್ವತ್ರದಲ್ಲಿ ಎಲ್ಲಾ ಕಾಲಿನಲ್ಲಿ ಇರುವ ನಮ್ಮ ಲಕ್ಷ್ಮೀನಲ್ಲ, ಎಲ್ಲಾ ಕಡೆ ಇದ್ದೇ ಇದ್ದಾನೆ. ಆದ್ರೆ ಪುರುಷೋತ್ತಮ ಅನ್ನೋ ಶಬ್ದ ಯಾಕೆ ಪ್ರಯೋಗ ಮಾಡಿದ್ರು ಶ್ರೀಮದಾಚಾರ್ಯರು ಅಂದ್ರೆ ಲಕ್ಷ್ಮಣಾದಿಗಳಂತೆ ಪರಮಾತ್ಮ ಬೆಳೆದವನಂತೆ ತೋರಿಸಿದ ಒಂದು ಪುರುಷೋತ್ತಮ ಶಬ್ದಕ್ಕರ್ಥ ಏನು? ಪುರುಷಾಭ್ಯಾಮ್ ಉತ್ತಮ ಪುರುಷೋತ್ತಮ. ಕ್ಷರಪುರುಷರು ಬ್ರಹ್ಮಾದಿ ಅನಂತ ಜೀವರಾಶಿಗಳು, ಅಕ್ಷರ ಪುರುಷರು ಲಕ್ಷ್ಮೀದೇವಿ. ಕ್ಷರ ಅಂದ್ರೆ ನಾಶ ದೇಹಕ್ಕೆ, ಆತ್ಮನಿಗೆ ನಾಶ ಇಲ್ಲ ಅನ್ನೋದು ಎಲ್ಲರಿಗೂ ವಿಷಯವೇ, ತಿಳಿದ ವಿಷಯವೇ. ಜೀವನು ನಾಶ ಆಗಲ್ಲ, ನಿತ್ಯತ್ವ ಇದೆ ಜೀವನಿಗೆ. ಆದರೆ ಸ್ವರೂಪ ದೇಹಕ್ಕೆ ನಾಶ ಇಲ್ಲ. ಆದರೆ ಪ್ರಾಕೃತವಾದ ದೇಹಗಳಿಗೆಲ್ಲ ನಾಶ ಇದೆ ಅಲ್ಲ. ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗದೇಹ, ಸ್ವರೂಪ ದೇಹ. ಸ್ವರೂಪ ದೇಹಕ್ಕೆ ಲಿಂಗದೇಹ ಅಂಟುಕೊಂಡಿದೆ, ಅದಕ್ಕೆ ಅನಿರುದ್ಧ ದೇಹ. ಪ್ರತ್ಯಕ್ಷಕ್ಕೆ ವಿಷಯವಾದದ್ದು ಸ್ಥೂಲ ದೇಹ. ಈ ಸ್ಥೂಲ ದೇಹ ನಾಶ ಆದ ತಕ್ಷಣ ಅದು ಮೋಕ್ಷ ಅಲ್ಲ. ಲಿಂಗದೇಹದ ಪರ್ಯಂತವೂ ಕೂಡ ಪ್ರಕೃತಿ ಸಂಬಂಧ ಇದೆ. ಪ್ರಕೃತಿ ಅಂದ್ರೇನು? ಸತ್ವರದ ಸ್ತಮೋಗುಣಗಳು. ಪ್ರಾಕೃತ ಸಂಬಂಧ, ಪ್ರಾಕೃತ ದೇಹ ಮತ್ತು ಭೌತಿಕ ದೇಹ, ಅಪ್ರಾಕೃತ ದೇಹ ಅಂತ ಮೂರು ವಿಧ. ಭೌತಿಕ ದೇಹ ಮನುಷ್ಯರದು. ಯಾಕೆ? ಪಂಚಭೂತಗಳಿಂದಲೇ ವಿಕಾರವಾದ ದೇಹ ನಮ್ಮ ಶರೀರ. ದೇವತೆಗಳದು ಯಜ್ಞತೆ ಪಂಚಭೌತಿಕ ಆಗಿದ್ರೂ ಕೂಡ ಅದು ಪ್ರಾಕೃತ ದೇಹ ಅಂತ ಕಳಿಸಿಕೊಂಡಿದೆ. ಈ ಎರಡಕ್ಕಿಂತ ವಿಲಕ್ಷಣವಾದ ದೇಹ ಅಪ್ರಾಕೃತ ದೇಹ ಪರಮಾತ್ಮಂದು. ಅದಕ್ಕೆ ನಿತ್ಯಾನಿತ್ಯ ಜಗದ್ದಾತ್ರೆ ನಿತ್ಯಾಯ ಜ್ಞಾನಮೂರ್ತಿಗೆ, ನಿತ್ಯವಾದ ನಾಶರಹಿತವಾದ ಜ್ಞಾನ ಮತ್ತು ಆನಂದವೇ ಶರೀರವಾಗಿ ಉಳ್ಳ ಪರಮಾತ್ಮನಿಗೆ ನಮಸ್ಕಾರ ಅಂತ ಶ್ರೀಮದಾಚಾರ್ಯ. ಶರೀರ ಇದೆ, ಶರೀರ ಸತ್ವೇ ವಿನಾಶ ಅಂತ ಪೂರ್ವಪಕ್ಷ. ಯಾರ್ಯಾರಿಗೆ ಶರೀರ ಇದೆಯೋ ಅವರಿಗೆ ನಾಶ ಕಂಡಿದೆ. ಪರಮಾತ್ಮನಿಗೆ ಶರೀರ ಇದೆ ಅಂದ್ರೆ ಅವನಿಗೂ ನಾಶ ಬರಲಿ ಅಂತಂದ್ರೆ ನಾಶವಾಗುವ ಶರೀರ ಪರಮಾತ್ಮನದಲ್ಲ, ಜ್ಞಾನ ಆನಂದವೇ ದೇಹವಾಗಿ ಉಳ್ಳವನು ಪರಮಾತ್ಮ. ಆದ್ದರಿಂದ ಪರಮಾತ್ಮನ ಜ್ಞಾನ ಪರಮಾತ್ಮನ ಸ್ವರೂಪ, ಪರಮಾತ್ಮನ ದೇಹ ಪರಮಾತ್ಮನ ಸ್ವರೂಪವೇ. ನಮ್ಮ ದೇಹ ನಮ್ಮ ಸ್ವರೂಪ ಅಲ್ಲ. ಸ್ವರೂಪ ದೇಹಕ್ಕೆ ಅಂಟಿಕೊಂಡಿರೋ ದೇಹ ಅಷ್ಟೇ ಇದೆ, ಇದು ನಾಶ ಆಗುತ್ತೆ. ಆದರೆ ಪರಮಾತ್ಮನು ನಮ್ಮಂತೆ ಅಲ್ಲ, ಲಕ್ಷ್ಮಣಾದಿಗಳಂತೆ ಬೆಳೆದವನೂ ಅಲ್ಲ, ಪುರುಷೋತ್ತಮನಾಗಿದ್ದಾನೆ. ಅಕ್ಷರ ಪುರುಷರಾದ ಲಕ್ಷ್ಮೀದೇವಿಗೆ ಶರೀರ ನಾಶ ಇಲ್ಲ ಅಂದ ಮೇಲೆ ಲಕ್ಷ್ಮೀದೇವಿಯ ಶರೀರವೇ ಅಪ್ರಾಕೃತ. ಇನ್ನು ಲಕ್ಷ್ಮೀದೇವಿಗೆ ಸ್ವಾಮಿಯಾದ ಕಾರಣ ಪ್ರಕೃತೇ ಪುರುಷಪರ ಅಂತ ಹೊಸದೇ ಅಂತ ಭಾಗವತದಲ್ಲಿ. ಆದ್ರಿಂದ ಪ್ರಕೃತಿ ವಿಲಕ್ಷಣನಾದ ದೇಹನಾದ ಕಾರಣ ರಾಮದೇವರು ಬೆಳೆದವನಂತೆ ತೋರಿಸಿದ, ಬೆಳೆದದ್ದಲ್ಲ. ನಾವು ಹೇಗೆ ಬಹಳ ಬುದ್ಧಿವಂತರಂತೆ ತೋರಿಸಿಕೊಂತೀವೋ ಹಾಗೆ ಪರಮಾತ್ಮ ಕೂಡ ತಾನು ಪ್ರಾಕೃತ ದೇಹ ಉಳ್ಳವನಂತೆ ತೋರಿಸಿಕೊಂಡ. ಇದು ತಾತ್ಪರ್ಯ ಅಂತ ಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಪರಮಾತ್ಮ ಬೆಳೆದವನಂತೆ ತೋರಿಸಿದಾಗ ತುಂಬಿದ ಸಭೆ ನಡೀತಾ ಇದೆ. ದಶರಥ ಮಹಾರಾಜ ಸಭೆಯಲ್ಲಿ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ಪ್ರವೇಶ ಮಾಡ್ತಾರೆ. ಪ್ರಸೂತ ಭಕ್ಷಣಾಕರಂಚ ರಾಮಪೆಕ್ಷೋವಂ ದೈವಂ ಪ್ರಾತಮಸ್ತು ನಿರಂದೂಜೇ ಸುದೇಶಾದೇ ಜಗದ್ಯಾಗಮಂ ಮಾಂ ಪ್ರತಿ ವಿಶ್ವಾಮಿತ್ರಜಮದಗ್ನಿ ಧನೇ ಅಂತ ಋಗ್ವೇದ ಮಂತ್ರ. ವಿಶ್ವಾಮಿತ್ರ ಋಷಿಗಳು ಬಂದಂತೆ. ಅದಕ್ಕೆ ಶ್ರೀಮದಾಸ ಅಂತಾರೆ, ವಿಶ್ವಕ್ಕೆ ಆಸಮಂತಾತ್ಮಿತ್ರಂ ಆಜಗಾಮ. ವಿಶ್ವಕ್ಕೆ ನಿತ್ಯ ಅಂತನೂ ಅದು ಪದಚ್ಛೇದ ಮಾಡಬಹುದು, ವಿಶ್ವಕ್ಕೆ ಅಮಿತ್ರಂ ಅಂತನೂ ಪದಚ್ಛೇದ ಮಾಡಬಹುದು. ವಿಶ್ವಕ್ಕೆ ಅಮಿತ್ರಂ ಅಂದ್ರೆ ಅನಧಿಕಾರಿಣ. ಯಾರು ಮೋಕ್ಷಕ್ಕೆ ಅನಧಿಕಾರಿಗಳಿದ್ದಾರೋ ಅವರಿಗೆಲ್ಲ ಅಮಿತ್ರರೇ. ವಿಶ್ವಕ್ಕೆ ಮಿತ್ರರು ಹೇಗೆ ಅಂದ್ರೆ ನಮ್ಮಗಳಿಗೆಲ್ಲ ಮಿತ್ರರೇ ಆಗಿದ್ದಾರೆ. ಯಾರು ವಿಶ್ವಶಬ್ದವಾಚ್ಯನಾದ, ವಿಶ್ವದಲ್ಲಿ ವ್ಯಾಪ್ತನಾದ ಮತ್ತು ಸಕಲ ವೇದ ಮಾತ
ಸಕಲ ವೇದಗಳಿಗೂ ಮಾತೃಸ್ಥಾನವಾದ ಗಾಯತ್ರಿಗೆ ಪರಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾದ ಪರಮಾತ್ಮ ವಿಶ್ವ ಅನ್ಸ್ಕೊಂಡಿದ್ದಾನೆ. ವಿಷು ಪ್ರವೇಶನಿ ಅಂತ ಧಾತುಪಾಠ. ಪರಮಾತ್ಮ ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತನಾದ ಕಾರಣ ಪರಮಾತ್ಮನಿಗೆ ವಿಶ್ವ ಅಥವಾ ವಿಷ್ಣು ಅಂತ ಹೆಸರು. ಅದೇ ವಿಷ್ಣು ಶಬ್ದದಲ್ಲಿ ವಿಶ್ವ ಅಂದ್ರೇನು ವ್ಯಾಪ್ತ ಅಂತಾನೆ. ವಿಷ್ಣು ನಕಾರಗಳಿಗೆ ಅರ್ಥ ಆಗುತ್ತೆ. ವಿಶ್ವ ಅಂದ್ರೇನೆ ವ್ಯಾಪ್ತ, ವಿಷ್ಣು ಅನ್ನೋದು ವ್ಯಾಪ್ತ ಅಂದ್ರೆ ನಕಾರಕ್ಕೆ ವಿಶೇಷ ಅರ್ಥ ಇರಬೇಕಲ್ಲ. ಅಂದ್ರೆ ವಾದಿರಾಜ ಸ್ವಾಮಿಗಳು ನಿರ್ವೃತ್ಯರ್ಥ ಅಂತ ಕಲಿಸ್ತಾರೆ. ನಿರ್ವೃತ್ಯರ್ಥ ಅಂದ್ರೆ ಏನು ಗೊತ್ತಾ? ಸರ್ವೋತ್ತಮತ್ವ ರೂಪವಾದ ಗುಣಗಳು ಇವನಿಗೆ ಬಿಟ್ಟು ಬೇರೆಯವರಿಗಿಲ್ಲ ಎಂಬ ಅರ್ಥ ಆ ನಕಾರಕ್ಕೆ ಕೂತಿದೆ. ಆದ್ದರಿಂದ ಈ ಅಪೈದೀಕ್ಷಿತರು ವಿಜೇಂದ್ರ ಸ್ವಾಮಿಗಳ ಹತ್ರ ವಾಕ್ಯಾರ್ಥ ಮಾಡ್ತಾ ಇದ್ದಾಗ ನಾರಾಯಣ ಶಬ್ದವನ್ನ ಶಿವನಿಗೆ ಸಮನ್ವಯ ಮಾಡಬೇಕು ಅಂತ ಹೋದ್ರು. ನಾ ಅರ ಯಾ ಏನೋ ಅನ್ವಯ ಮಾಡಲಿಕ್ಕೆ ತಿರುಗಿ ಪ್ರಯತ್ನ ಪಟ್ಟರು. ಅದಕ್ಕೆ ನಕಾರವಾದ್ರೆ ಏನು ಹೇಳಬೇಕು ಶಿವನಿಗೆ ಅಂತ ಗೊತ್ತಾಗಲಿಲ್ಲಂತೆ. ಅವಾಗ ವಿಜೇಂದ್ರ ಸ್ವಾಮಿಗಳಿಗೆ ಹೇಳಿದ್ರು, ನಕ್ಕು ಪರಂಬಾಧತೆ, ಈ ನಕಾರ ಮತ್ತು ನಾನು ಕೊಂದಾಗ್ತಾ ಇದೆ ಏನು ನಂಬರು. ಯಾಕೆ ಈ ನಕಾರದಿಂದ ಶಿವನಿಗೆ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡಬೇಕು? ಅದಕ್ಕೆ ನಕ್ಕ ಪರಂಬಾಧನೆ ಎಂದಾಗ ಅದಕ್ಕಪ್ಪ ನಕ್ಕಕ್ಕೆ ನಿರುತ್ಯರ್ಥ ಅಂತ ಅಪರಿದೀಕ್ಷಿತರು ಗೊತ್ತಿದೆ. ಅಂದ್ರೆ ಈ ಗುಣ ಇವನಿಗೆ ಬಿಟ್ಟು ಬೇರೆಯವರಿಗೆ ಯಾರಿಗೂ ಇಲ್ಲ ಅಂತ ಹೇಳುವಂತ ಲಕ್ಷಣ ಶಿವನಲ್ಲಿ ಕಾಣಲಿಲ್ಲ. ಆದ್ದರಿಂದ ಶಿವ ಸರ್ವೋತ್ತಮ ಅಲ್ಲ, ವಿಷ್ಣುನೇ ಸರ್ವೋತ್ತಮ ಅಂತ ವಿಜೇಂದ್ರ ಸ್ವಾಮಿಗಳು ಸಮರ್ಥನ ಮಾಡೋ ಕಾಲಕ್ಕೆ ನಕ್ಕಂ ಪರಂಬಾಧತೆ ಅಂತ ವಾಕ್ಯಾರ್ಥಗಳಲ್ಲಿ ಇದು ಪ್ರಯೋಗ ಮಾಡಿಕೊಂಡಿದೆ. ಈ ರೀತಿಯಾಗಿ ಪರಮಾತ್ಮ ವಿಶೇಷವಾಗಿ ಅಲ್ಲಿರುವ ಕಾಲಕ್ಕೆ ವಿಶ್ವಕ್ಕೆ ಆಸಮಂತ ಚಿತ್ರದಾರ ವಿಶ್ವಾಮಿತ್ರರು ಮಿತ್ರ ಶಬ್ದವಾಕ್ಯ ಪರಮಾತ್ಮ. ಮಿತ್ರ ಅಂದ್ರೆ ಸೂರ್ಯ. ಮಿತ್ರನಲ್ಲಿ ಸನ್ನಿಹಿತನಾದ ನೋಟಿ ಪ್ರಾತೀತಿ ಮಿತ್ರ ಮಿತ್ರಂ ಯಾವ ಮಿತ್ರ ಶಬ್ದವಾಕ್ಯನಾದ ಪರಮಾತ್ಮನನ್ನು ತಿಳಿಸಲಿಕ್ಕೆ ಬೇಕಾದಂತ ಆಸಮಂತ ಚಿತ್ರಂ ವಿಶ್ವಾಮಿತ್ರ ಗಾಯತ್ರಿಯಿಂದ ರಾಮದೇವರು ಪ್ರೀತರಾಗ್ತಾರೆ. ಅದಕ್ಕೆ ಗಾಯತ್ರಿ ಭಾಷ್ಯ ರೂಪವನ್ನು ಹೊಂದಿದ್ದಾರೆ. ರಾಮಾಯಣ ಗಾಯತ್ರಿಯ ವ್ಯಾಖ್ಯಾನ ರೂಪ ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಅಂತ ಗಾಯತ್ರಿ ಪ್ರತಿಪಾದ್ಯನಾದ ರಾಮನಿಗೆ ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಕೊಟ್ಟ ವಿಶ್ವಾಮಿತ್ರರು ಮಂತ್ರೋಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಪಾದರಾಜ ಸ್ವಾಮಿ ಅಂತಾರೆ, ಶ್ರೀನಿರಾಚಾರ್ಯ ಅಂತಾರೆ, ಪರಮಾತ್ಮನಿಗೆ ವಿಶ್ವಾಮಿತ್ರ ಗಾಯತ್ರಿಯನ್ನ ಉಪದೇಶ ಮಾಡ್ತಾರ, ಮಾಡೋದು ಒಂದು ಅರ್ಥ ಏನು? ಪರೀಕ್ಷೆ ಕೊಟ್ಟಾಗತ್ತೆ. ಈ ವಿದ್ಯಾರ್ಥಿಗಳು ಸ್ವಾಮಿಗಳಿಗೆ ಪರೀಕ್ಷೆ ಕೊಡ್ತಾರೆ. ಸ್ವಾಮಿಗಳಿಗೆ ಪರೀಕ್ಷೆ ಕೊಟ್ಟಾಗ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಒಂದೇ ವಂದಂ ಸದಾನಂದಂ ವಾಸುದೇವಂ ನಿರಂಜನಂ. ಒಂದೇ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಕೇಳ್ತಾರೆ. ಒಂದೇ ಶಬ್ದ ನಡೆಸಪ್ಪ ಅಂದ್ರಂತ. ಒಂದೇ ಅನ್ನೋದು ಅದು ಶಬ್ದ ಅಲ್ಲ, ಅದು ಕ್ರಿಯಾಪದ, ಧಾತು. ರಾಮ ರಾಮೋ ರಾಮ ಇದ್ದಂಗಲ್ಲ ಅದು. ಒಂದೇ ಶಬ್ದ ನಡೆಸು ಅಂದ್ರೆ ಸ್ವಾಮಿಗಳಿಗೆ ಒಂದೇ ಶಬ್ದ ಅಲ್ಲ ಧಾತು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ರು. ಪರೀಕ್ಷೆ ಮಾಡೋ ಕಾಲಕ್ಕೆ ಕೇಳೋ ಲೆಕ್ಕಕ್ಕೆ ಅವನಿಗೆ ಗೊತ್ತಿದೆಯೋ ಅಂತ, ಅವನಿಗೆ ಪರ್ಫೆಕ್ಟ್ ಆಗಬೇಕು ಅಂತ. ಹಾಗೆ ವಿಶ್ವಾಮಿತ್ರ ಕೈಯಲ್ಲಿ ರಾಮದೇವರ ಉಪದೇಶ ತಗೊಂಡಿದ್ದು ವಿಶ್ವಾಮಿತ್ರಿಗೆ ಪರ್ಫೆಕ್ಟ್ ಆಗಬೇಕು. ಯಾಕೆ? ಅಂತಂ ವಿಷ್ಣು ಸನ್ನಿಧವು ನಾವು ಏನೇ ಪಾರಾಯಣ, ಏನೇ ಜಪ, ಏನೇ ಭಜನೆ, ಏನೇ ದೇವನಾಮ, ಯಾವುದೇ ಪಾರಾಯಣ ಮಾಡಿದ್ರು ಕೂಡ ಅದು ಪರಮಾತ್ಮನಲ್ಲಿ ಮಾಡುವುದರಿಂದ ಅದಕ್ಕೆ ಫಲ ಅನಂತ ಅನ್ನೋ ಕಾರಣಕ್ಕೆ ಹೊರತು ರಾಮದೇವರಿಗೆ ವಿಶ್ವಾಮಿತ್ರ ಗಾಯತ್ರಿ ಉಪದೇಶ ಮಾಡಿದ್ರೆ ಗಾಯತ್ರಿ ಮಂತ್ರ ಗೊತ್ತಾಯಿತು ಅಂತ ಅರ್ಥ ಮಾಡಬಾರ್ದು. ಮತ್ತೆ ಯಾಕೆ ಉಪದೇಶ ತಗೊಂಡ? ಬಲ ಮತ್ತು ಅತಿಬಲ ಮಂತ್ರವನ್ನ ಉಪದೇಶ ತಗೊಂಡ್ರು ರಾಮದೇವರು ಅಂತಾರೆ. ಬಲ ಮತ್ತು ಅತಿಬಲ ಈ ಮಂತ್ರದ ರಹಸ್ಯ ಏನಾದರೂ ವೇದವ್ಯಾಸ ದೇವರು ತಿಳಿಸಿಬಿಟ್ಟಿದ್ರೆ ನೈವೇದ್ಯದ ಪ್ರಕರಣವೇ ಇಲ್ಲ, ಎಲೆ ಹಾಕುವ ಪ್ರಕರಣವೇ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವಶ್ಯಕತೆ ಇಲ್ಲ, ಸಂರಕ್ಷಕರು ಬೇಕಾಗಿಲ್ಲ, ಆರಕ್ಷಕರು ಬೇಕಾಗಿಲ್ಲ. ನಿಜವಾದ ಆರಕ್ಷಕ ಯಾರು? ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪೀನಂದನ ಉಭಯೋ ಪಾರ್ಶ್ವಯೋ ರಾಷ್ಟ್ರಾಂ ಶಸರವು ರಾಮಲಕ್ಷ್ಮಣವು. ಆ ಪರಮಾತ್ಮನೇ ನಿಜವಾದ ಆರಕ್ಷಕ. ಆರಕ್ಷಕ ಅಂದ್ರೇನು? ಆ ಸಮಂತಾತ್ ಒಂದು ಸ್ಥಳವೂ ಒಂದು ಕ್ಷಣವೂ ಬಿಡದೆ ಎಲ್ಲಾ ಕಡೆ ಇದ್ದುಕೊಂಡು ನಮ್ಮನ್ನ ಪರಿಪೂರ್ಣವಾಗಿ ರಕ್ಷಣೆ ಮಾಡತಕ್ಕವನಿಗೆ ಆರಕ್ಷಕ ಅಂತಾರೆ. ನಿಜವಾದ ಆರಕ್ಷಕ ಯಾರು ಗೊತ್ತಾ? ಪರಮಾತ್ಮ. ಪರಮಾತ್ಮನ ಅನುಗ್ರಹದಿಂದ ಬಾಯಿದೆ. ಇವರು ನಿಜವಾದ ಆರಕ್ಷಕರು, ಇವರೆಲ್ಲ ಭಕ್ಷಕರು, ಉಳಿದವರಲ್ಲ ಅಷ್ಟೇ. ಅದಕ್ಕೋಸ್ಕರವಾಗಿ ಅಂತ ರಾಮಚಂದ್ರ ದೇವರನ್ನ ಯಜ್ಞ ಸಂರಕ್ಷಣೆಗೆ ಕರ್ಕೊಂಡು ಹೋಗಬೇಕು ಅಂತ ಯಜ್ಞ ಯಾವಾಗ ಬರ್ತಾರೆ ಸಭೆಗೆ, ವಿಶ್ವಾಮಿತ್ರ ಋಷಿಗಳು ಬಂದು ಕಷ್ಟ ಪಾತ್ಪೂಜೆ ಮಾಡಿದ ಕೂಡಿಸಿದ ಎಲ್ಲ ವಿಚಾರ ಮಾಡಿದ ದಶರಥ ಮಹಾರಾಜ ಸ್ವಾಮಿ ತಮ್ಮ ಆಗಮನದಿಂದ ತೀರ್ಥೀಕುರುವಂತೆ ತೀರ್ಥಾಣಿ, ನಮ್ಮ ಈ ಒಂದು ಪ್ರದೇಶ ಶುದ್ಧವಾಗಿ ದೊಡ್ಡವರು ಬಂದ್ರೆ ಆ ಪ್ರದೇಶ
ಎಷ್ಟರ ಮಟ್ಟಿಗೆ ಪಾವಿತ್ರ್ಯತೆ ಇರುತ್ತೆ ಮತ್ತು ರಕ್ಷಣೆ ಆಗುತ್ತೆ ಸ್ಥಳ ಅನ್ನೋದಕ್ಕೆ ಒಂದು ಕಥೆ ಹೇಳ್ತಾರೆ ಒಬ್ಬ ಕವಿ. ಇತಿಹಾಸ ಇದೆ. ಒಂದು ಗ್ರಾಮದಲ್ಲಿ ತುಂಬಾ ಸರೋಗಚಾರ ಇದ್ದಾರೆ, ದುರಾಚಾರಿಗಳಿದ್ದಾರೆ, ಕರಡು, ಸುಳ್ಳು, ಮನೆಹಾಳು, ಕುಹಕಿಗಳು, ಕುತಂತ್ರಿಗಳು ಚಲನೆ ಮಾಡಿಕೊಂಡೇ ಜೀವನ ಮಾಡ್ತಕ್ಕವರು ಒಂದು ಊರು. ಅಪ್ಪಿ ತಪ್ಪಿ ಯಾರೋ ಏನೋ ದಿನ ದೇವರ ಪೂಜೆ ಮಾಡೋ ಆಚಾರ ಒಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಮನೆಯಲ್ಲಿ, ಆ ಊರಲ್ಲಿ. ಕಾರಣಾನುಸಾರ ಒಬ್ಬ ಸನ್ಯಾಸಿಗಳು ಆ ಊರಿಗೆ ಬಂದಂತ. ಸನ್ಯಾಸಿಗಳು ಬಂದು ನೋಡಿದ್ರು, ಅವರು ಜ್ಞಾನಿಗಳು, ಎಂತಹ ಪಾಪಿಷ್ಟ ಊರಪ್ಪ ಇದು ಅನ್ಸ್ತಂತ. ಇನ್ನು ಊರೇ ಹೋಗೇ ಇಲ್ಲ ಅವರು, ಯಾರನ್ನೂ ನೋಡಿಲ್ಲ. ಅದಕ್ಕೆ ಜ್ಞಾನಿಗಳು ಎಲ್ಲಾ ತಿಳ್ಕೊಂತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಆ ಸನ್ಯಾಸಿಗಳು ಯತಿಗಳು ಊರಲ್ಲಿ ಹೋಗೋ ಕಾಲಕ್ಕೆ ಅನ್ಕೊಂಡಂತೆ, ನಾವು ಕಾಲಿರೋ ಜಾಗನೇ ಅಲ್ಲ ಇದು, ಮಹಾ ಇದು ಎಷ್ಟು ಜಾಗ ಇದು, ಸ್ಮಶಾನನಾದ್ರೂ ವಾಸಿ, ಪಾಪಿಷ್ಟ ವಾಸ ಮಾಡೋ ಜಾಗ ಅದಕ್ಕಿಂತ ಮೈಲಿಗೆ ಅಂತ. ಯಾಕೆ ಸ್ಮಶಾನದಲ್ಲಿ ರುದ್ರದೇವರು ವಾಸ ಮಾಡ್ತಾರೆ, ಮಹಾರುದ್ರದೇವರಿಂದ ಸನ್ನಿಹಿತವಾದ ಸ್ಥಳ ಅದು. ಆದ್ದರಿಂದ ಅದಕ್ಕಾಗಿ ಪಾವಿತ್ರ್ಯತೆ ಇರುತ್ತೆ. ಇಲ್ಲಿ ಈ ಮಹಾಪಾಪಿಷ್ಟಿರೋ ಜಾಗ, ಇಲ್ಲಿ ನಾವು ಹೋಗಬಾರದು ಅನ್ಕೊಂಡ್ರಂತೆ. ಊರೊಳಗೆ ಇತ್ತು, ಊರ ಹೊರಗೆ ಇಟ್ಟಂತೆ. ಆದ್ರೆ ಆ ಊರಿನ ಜನಗಳಿಗೆ ಒಮ್ಮೆ ಸನ್ಯಾಸಿಗಳು ಹೇಳಿದ್ರಂತೆ, ಬಂದು ಕರೆಸಿ, ನೋಡಪ್ಪ, ನಿಮ್ಮ ಊರು ಸಂರಕ್ಷಣೆ ಆಗ್ತಾ ಇರೋದು, ನಿಮ್ಮ ಊರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಾನೆ, ಆ ಬ್ರಾಹ್ಮಣ ಏನಾದ್ರು ಊರು ದಾಟಿ ಹೊರಗೆ ಬಂದ್ರೆ ಇಡೀ ಪಟ್ಟಣ ಸುತ್ತು ಬೂದಿ ಆಗುತ್ತೆ ಅಂತ ಹೇಳಿದ್ರು. ಅವನಿಂದ ಸಂರಕ್ಷಣೆ ಆಗ್ತಾ ಇದೆ ಅಂತ ಸನ್ಯಾಸಿಗಳು ಹೇಳಿದ್ರು. ಈ ಸ್ವಾಮಿಗಳಿಗೇನು ಬುದ್ಧಿ ಇಲ್ಲ ಅನ್ಕೊಂಡ ಸರ್. ನಿನಗೆ ನನ್ನ ಮೇಲೆ ಅಷ್ಟು ಸಂದೇಹವಿದ್ರೆ ನೀವು ಆ ಬ್ರಾಹ್ಮಣನನ್ನ ಮನೆ ಖಾಲಿ ಮಾಡಿಸಿ ಊರಾಚೆ ಕಳಿಸಿ, ನಿಮ್ಮ ಊರು ಸುತ್ತೋಗುತ್ತೆ. ಏನಾಗುತ್ತೆ ಪರೀಕ್ಷೆ ಮಾಡಿದ್ರೆ ನಾನು ಆ ಬ್ರಾಹ್ಮಣನ ದೌರ್ಜನ್ಯ ಮಾಡಿ ನಿಮ್ಮ ವಿತ್ತರಗೆ ಎಲ್ಲ ತಗೊಂಡು ಊರು ಖಾಲಿ ಮಾಡಿ. ಆ ಬ್ರಾಹ್ಮಣನ ಊರು ಖಾಲಿ ಮಾಡ್ತೀವಿ. ಅವನ ಮನೆಯಲ್ಲಿದ್ದ ಎಲ್ಲಾ ಪದಾರ್ಥಗಳನ್ನು ಹುಲ್ಲು ಕಟ್ಟಿನೂ ಬಿಡದೆ ಅವನ ಪದಾರ್ಥಗಳನ್ನೆಲ್ಲ ಅವನ ಕೈಯಲ್ಲಿ ಕೊಟ್ಟು ಊರಿಂದ ಆಚೆ ಹಾಕ್ತಿದ್ರಂತ ಬ್ರಾಹ್ಮಣನ. ಅವನು ಆ ಸನ್ಯಾಸಿಗಳ ಹತ್ರ ಬಂದು ಕೂತ್ಕೊಂಡ. ಬ್ರಾಹ್ಮಣ ನಮಸ್ಕಾರ ಮಾಡಿ. ಊರು ಸುಡ್ತಾ ಇದ್ದ, ಊರು ಸುಡಲೇ ಇಲ್ಲ, ಊರೇ ಸುಡಲಿಲ್ಲ. ಎಲ್ಲ ಊರಿಂದ ಜನ ಬಂದ್ರು. ಅದೇ ಏನ್ ಹೇಳ್ತೀನಿ ನೀವು, ಅವ್ರ ಊರಿಂದ ಹೊರಗೆ ಹೋದ್ರೆ ಪಟ್ಟಣ ಸುತ್ತೋಗೋದಿಲ್ಲ, ಮತ್ತೆ ಪಟ್ಟಣ ಏನ್ ಸುತ್ತಿದೆ ನೋಡಿ. ಆಗ ಸನ್ಯಾಸಿಗಳ ಜ್ಞಾನ ದೃಷ್ಟಿಯಿಂದ ಹೇಳ್ತಾರೆ, ಪಟ್ಟಣ ಸುಡೋದು ನೋಡ್ತೀರಾ, ನೋಡ್ಬೇಕಾ ಹೇಳ್ತೀನಿ. ಬ್ರಾಹ್ಮಣನಿಗೆ ಹೇಳಬೇಕು, ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತು ಬಿಟ್ಟು ಬಂದಿದ್ದೀರಿ, ಏನು ಬಿಟ್ಟು ಬಂದಿದ್ದೀರಿ, ನೀವು ಉಪಯೋಗ ಮಾಡುವ ವಸ್ತು ಅಲ್ಲಿ ಒಂದು ಉಳ್ಕೊಂಡಿದೆ, ಆದ್ರಿಂದ ಊರು ಸುತ್ತಾ ಇಲ್ಲ ಅಂತ ಹೇಳುವಂತೆ ಸನ್ಯಾಸಿ. ನಾನು ಇಲ್ಲ ಸ್ವಾಮಿ, ಎಲ್ಲ ಹೊತ್ಕೊಂಡು ಬಂದಿದ್ದೀನಿ. ಹೇಗೆ ಬಂದ್ರಿ? ನಡ್ಕೊಂಡ್ ಬಂದೆ. ಪಾದರಕ್ಷೆ ಹಾಕೊಂಡಿದ್ರಾ? ಹಾಕೊಂಡಿಲ್ಲ. ಮನೆ ಬಿಟ್ಟು ಬಂದಿದ್ದೀನಿ. ಅಂಥ ಬ್ರಹ್ಮಜ್ಞಾನಿಗಳು ಅವರು ಪಾದರಕ್ಷೆಯಿಂದ ಅವ್ರ ಮನೆಯಲ್ಲಿ ಬಿಟ್ಟು ಬಂದಿದ್ದಂತೆ. ಮನೆಯಲ್ಲಿ ಅದನ್ನೇ ತಗೊಂಡೋಗೋದು ಅಂತ, ಪಾಪವಸು ಹೋಗೋದು ಅಂತಾರೆ ಪುರಂದರದಾಸರು. ಅವರು ಹಾಕೊಳ್ಳೋ ಪಾದರಕ್ಷೆ ಮನೆಯಲ್ಲಿ ಬಿಟ್ಟು ಬಂದಿದ್ದಾರೆ. ಆವಾಗ ದೂತರನ್ನು ಕೊಟ್ಟು ಕಳಿಸಿದ್ರು. ಆ ಪಾದರಕ್ಷೆ ತಗೊಂಡು ಊರಿನ ಬೌಂಡ್ರಿ ದಾಟಿದ ತಕ್ಷಣ ಊರಿಗೆ ಹೆಜ್ಜೆ ಹಾಕಿರ್ತಾರೆ. ಒಬ್ಬ ಬ್ರಹ್ಮಜ್ಞಾನಿ ಊರಿನಲ್ಲಿ ಇದ್ದ ಸಂದರ್ಭಕ್ಕೆ ಅವರು ಹಾಕಿಕೊಳ್ಳೋ ಪಾದರಕ್ಷೆ ಇದ್ದಿದ್ದಕ್ಕೆ ಪಟ್ಟಣ ಸಂರಕ್ಷಣೆ ಆಯಿತು ಅಂದ್ರೆ, ಇನ್ನ ಸ್ವಾಮಿ ಸಂಚಾರ ಮಾಡೋ ಜಾಗದಲ್ಲಿ ಎಷ್ಟು ಪಾವಿತ್ರ್ಯತೆ ಇರಬೇಕು, ಏನು ಕಥೆ ಅಂತ ವಿಶಿಷ್ಟವಾದ ಸನ್ನಿಧಾನ ಇರುತ್ತೆ ಜ್ಞಾನಿಗಳ ಪಾದಧೂಳಿಗೆ. ಅದಕ್ಕೆ ಹೇಳೋದು, ಸ್ವಾಮಿ ನಿಮ್ಮ ಪಾದಧೂಳು ನಮ್ಮ ಮನೆಗೆ ಹಾಕಿ ಅನ್ನೋ ಉದ್ದೇಶವೇ. ಮನೆಯೇನಾದರೂ ಸುಡುವಂತ ಪಾಪ ನಾವು ಮಾಡಿದ್ರೆ ನಿಮ್ಮ ಪಾದಧೂಳಿಂದ ನಮ್ಮ ಮನೆ ಸುಡದೇ ಇರಲಿ ಜ್ಞಾನಿಗಳ ಶಕ್ತಿ ಅಂತ ವಿಶ್ವಾಮಿತ್ರ ಅವರಂತ ಯಜ್ಞ ಸಂರಕ್ಷಣೆಗೆ, ಯಜ್ಞ ದೊಡ್ಡ ಯಜ್ಞ ಮಾಡ್ತಾ ಇದ್ದೀನಪ್ಪ, ಆ ಯಜ್ಞ ಸಂರಕ್ಷಣೆಗೆ ರಾಮಲಕ್ಷ್ಮಣ ಎಚ್ಚರಿಕೆ ಬಿದ್ದಂತ ಸಾಹಿ ಊನಷೋಡಶ ವರ್ಷೋಮಿ ರಾಮ ರಾಜೀವ ರತ್ನ 16 ವರ್ಷದ ಕೂತು. ಆ ಕೂತಿನ ನಾನು ರಾಕ್ಷಸ ಬಾಯಿಗೆ ಹಾಕ್ಬೇಕ, ನಾನೇ ಬರ್ತೀನಿ ಅನ್ನಂತೆ. ನಿನ್ನ ತಗೊಂಡು ನಾನೇನು ಮಾಡಲಿ ವಿಶ್ವಾಸ, ನಿನ್ನ ಕಟ್ಕೊಂಡು ನನಗೇನು ಉಪಯೋಗ, ನೀನು ಬಂದ್ರು ಅಷ್ಟೇ ಬಿಟ್ಟು ಅಷ್ಟೇ ಎಂದು, ನೀನು ಬೇಡ ನನಗೆ. ನಿನ್ನ ಸಂರಕ್ಷಣೆಗೆ ಉಳಿದ ಮಕ್ಕಳಿತ್ತು, ನನ್ನ ಜೊತೆಗೆ
ಯಕ್ಷ ಸಂರಕ್ಷಣೆಗೆ ರಾಮನೇ ಬರಬೇಕು. ಎಚ್ಚರ ತಪ್ಪಿದ್ದ, ಎಚ್ಚರ ಆಯ್ತು, ಅರ್ಥ ಓ ಅಂದ. ವಿಶ್ವಾಮಿತ್ರರು ಕೇಳೋಕೆ ಆಯ್ತಾ ಇದ್ದ. ವಸಿಷ್ಠರಂತಾರೆ, ಅವ್ನು ಯಾರು ಅನ್ಕೊಂಡ್ಬೇಕಾ? ನಿನ್ನ ಮಗ ಅನ್ಕೊಂಡೆ, ಅವನು ಕಳಿಸು, ಕಲ್ಯಾಣ ಮಾಡಿಕೊಂಡೆ ವಾಪಸ್ ಬರ್ತಾನೆ. ಕಲ್ಯಾಣಮಯಿ ಅವನು. ಯಾಕೆ? ವಸಿಷ್ಠರ ಹೆಸರು ವಿಮಸಿಷ್ಠ ಅಂತ ಅರುಣಪ್ರಶ್ನದಲ್ಲಿ ಬ್ರಾಹ್ಮಣರಲ್ಲಿ ಹೇಳ್ತಾರೆ. ವಸಿಷ್ಠರ ಹೆಸರು ವಿಮಸಿಷ್ಠ ಅಂತ. ವಿಮಸಿಷ್ಠ ಅಂದ್ರೆ ಗೊತ್ತು, ವಿಪಕ್ಷಿ ಪರಮಾತ್ಮನೋ ತಮರ. ವಿ ಅಂದ್ರೆ ವಿಷ್ಣು ಅಂತ ಅರ್ಥ. ವಾ ಅಂದ್ರೆ ವಾಗತಿ ಗಂಧನೆಯೋ ಎಂಬ ಧಾತುಕಾರದಿಂದ ವಾಯುದೇವರು ಅಂತ ಅರ್ಥ. ವಾ ಅಂದ್ರೆ ವಿ ಅಂದ್ರೆ ವಿಷ್ಣು, ವಾ ಅಂದ್ರೆ ವಾಯುದೇವರು. ಇವರಿಬ್ಬರ ವಿಷಯದಲ್ಲಿ ಶಿಷ್ಟರಾದವರು, ಆದ್ರಿಂದ ವಿಮಸಿಷ್ಠರು. ಅಂದ್ರೆ ಪರಮಾತ್ಮನ ಸರ್ವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವ ಜ್ಞಾನವನ್ನ ಪರಿಪೂರ್ಣವಾಗಿ ತಿಳಿದವರಾದ ಕಾರಣ ವಸಿಷ್ಠರಿಗೆ ಪರಮಾತ್ಮನ ಸಂಕಲ್ಪ, ವಾಯುದೇವರ ಸಂಕಲ್ಪವನ್ನ ವಿಶೇಷವಾಗಿ ತಿಳಿದಿದ್ದರಿಂದ ಅವರಿಗೆ ವಿವಸಿಷ್ಠ ಅಂತ ವಸಿಷ್ಠರ ಹೆಸರು ಅಂತ ನಮಗೆ ವೇದದಲ್ಲಿ ತಿಳಿಸ್ತಾರೆ. ಆ ವಸಿಷ್ಠ ಹೇಳ್ತಾರೆ, ರಾಮ ನಿನ್ನ ಮಗ ಅನ್ಕೋಬೇಡ, ಅವನ್ನ ಸಂತೋಷವಾಗಿ ಕೊಟ್ಕಳಿಸುವಂತ ವಸಿಷ್ಠರ ಹೇಳಿದ ಮೇಲೆ ಎರಡು, ಒಂದು ಕಡೆ ಭಯದಿಂದ, ಒಂದು ಕಡೆ ಧೈರ್ಯದಿಂದ ಕೊಟ್ಕೊಳ್ತೀರ ಅಂತ. ಒಂದು ಕಡೆ ಭಯ, ವಿಶ್ವಾಮಿತ್ರಿಯಲ್ಲಿ ಶಾಪ ಕೊಟ್ಟು ಬಿಡ್ತಾರೋ ಒಂದು ಭಯ, ಕಳಿಸ್ತೇ ಹೋದ್ರೆ. ಇನ್ನ ಒಂದು ಕಡೆ ಸಮಾಧಾನ, ನಮ್ಮ ಮನೆ ಕುಲಪುರೋಹಿತರು ವಸಿಷ್ಠರು, ನಮ್ಮ ಕುಲಕ್ಕೆ ಪುರೋಹಿತರು, ನಮ್ಮ ಹಿತವನ್ನೇ ಉಂಟು ಮಾಡತಕ್ಕವರು, ಅವರು ಹೇಳಿದ್ದಾರೆ ಎಂಬ ತೃಪ್ತಿಯಿಂದ ಕೊಟ್ಟು ಕಳಿಸ್ತಾರಂತೆ. ದಾರಿಯಲ್ಲಿ ಪರಮಾತ್ಮ ಅಹಲ್ಯೆಯನ್ನು ಉದ್ಧಾರ ಮಾಡಿದ ಅಂದು. ಅಹಲ್ಯೆಯನ್ನು ಉದ್ಧಾರ ಮಾಡ್ತಾ ಇದ್ರೆ ಇಂದ್ರಕೃತ ಪ್ರದರ್ಶನ ಸುಲೀಕೃತ ಅಹಲ್ಯಾಚಾರ. ಇನ್ನೊಂದು ಸ್ವಾರಸ್ಯ ರಾಮಾಯಣದಲ್ಲಿ ತಿಳಿಸ್ತಾರೆ. ಅಹಲ್ಯಾದೇವಿ ಯಾರ ಮಗಳು? ಅದು ಯಾರಿಗಾರು ಗೊತ್ತಾ? ಅಹಲ್ಯಾದೇವಿ ಗೌತಮನ ಹೆಂಡತಿ ವಿಶ್ವಗೊತ್ತಾರೆ. ಅಹಲ್ಯ ಯಾರು? ಯಾರು ಹೇಳಿದ್ರು? ಅಹಲ್ಯ ಅಹಲ್ಯ ಅನ್ನ. ಅಹಲ್ಯ ಯಾರು ಅಂದ್ರೆ ಅಹಲ್ಯ ಅಹಲ್ಯ ಏನಂದ್ರೆ ಅಹಲ್ಯಾದೇವಿ ಯಾರ ಮಗಳು? ಯಾರಿಗಾರು ಗೊತ್ತಿದೆಯಾ? ಗೌತಮನ ಹೆಂಡತಿ ಅಂತ ಗೊತ್ತಟ್ಟೆ. ಸೀರೆ ಆಗಿ ಬಿದ್ದಿದ್ರು, ರಾಮದೇವರು ಬಂದ್ರು, ಸ್ಪರ್ಶ ಮಾಡಿದ್ರು, ಹೆಣ್ಣು ಮಾಡಿದ್ರು, ಪಟ್ಟಿದ್ರು ಅಲ್ವಾ? ಅಹಲ್ಯ ಯಾರು ಅಂದ್ರೆ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರು ಬ್ರಹ್ಮಾಂಡ ಸೃಷ್ಟಿಯನ್ನ ಮಾಡಿದಾಗ ಜೀವರಾಶಿಗಳನ್ನು ಸೃಷ್ಟಿ ಮಾಡುವ ಕಾಲಕ್ಕೆ ಬ್ರಹ್ಮದೇವರು ಎಲ್ಲಾ ರೀತಿಯಾದ ಲಕ್ಷಣವುಳ್ಳಂತ ಒಂದು ಸ್ತ್ರೀ ಪ್ರತಿಮೆಯನ್ನ ಮಾಡಿ ಅದಕ್ಕೆ ಪ್ರಾಣ ತುಂಬಿ ಜೀವ ಸಂಚಾರ ಮಾಡಿಸಿ ಆ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡಿದಂತೆ ಆ ಸ್ತ್ರೀನೇ ಅಹಲ್ಯ. ಬ್ರಹ್ಮದೇವರು ಸೃಷ್ಟಿ ಮಾಡಿದ ಆದಿ ಹೆಣ್ಣು, ಮೊದಲನೇ ಹೆಂಗಸು ಅಂದ್ರೆ ಅಹಲ್ಯ. ಅದ್ಭುತ ಸುಂದರಿ ಅಂತೆ. ಎಂತ ಸುಂದರಿ ಅಂದ್ರೆ ಅವಳ ಸೌಂದರ್ಯ ನೋಡಿದ್ರೆ ಇಂದ್ರದೇವರಿಗೆ ತಲೆ ಸಿಗ್ಬಿಟ್ರಂತೆ. ಇಂದ್ರದೇವರು ಜಗತ್ತಿನಲ್ಲಿ ಮಹಾಸುಂದರರು, ಮನ್ಮಥಾಕಾರ ದೇವಸ ಅಂತ ಅವರಿಗೆ. ಮನ್ಮಥನಿಗೆ ಸಮರ ಇಂದ್ರದೇವರು, ಮಹಾಸುಂದರ. ಅಂತ ಇಂದ್ರದೇವರಿಗೆ ಆ ಬ್ರಹ್ಮದೇವರಿಂದ ಸೃಷ್ಟಿಯಾದ ಅಹಲ್ಯೆಯನ್ನು ನೋಡಿದಾಗ ತಲೆ ತಿರುಗಿತು ಅಂತಾರಂದ್ರೆ ಇನ್ನೆಂತ ಸೌಂದರ್ಯವತಿ ಅಹಲ್ಯದೇವಿ. ಅದನ್ನು ತಿಳಿಸ್ತಾರೆ ರಹಸ್ಯ. ನಾವು ಪ್ರಸಿದ್ಧ ಕಥೆಗಳನ್ನು ಹೇಳೋದು ಬೇಡ, ಅಪರೂಪದ ವಿಷಯ ಮಾತ್ರ ಗಮನ ಕೊಡೋಣ. ಕೆಲವು ಕಥೆಗಳನ್ನು ಹೇಳದೇ ಇದ್ರೆ ಸ್ವಾಮಿಗಳು ಹೇಳಿಲ್ಲ ಅನ್ಬೇಡಿ, ಕೇಳದೇ ಇದ್ದರೆ ಕೇಳೋಣ ಅಷ್ಟೇ. ಅಹಲ್ಯಾದೇವಿ ಎಂಥ ಸಾಧ್ಯಗಳಿದ್ಲು ಅಂದ್ರೆ, ಮತ್ತು ಇಂದ್ರಿಯ ನಿಗ್ರಹವುಳ್ಳವಳಾಗಿದ್ಲು ಅಂದ್ರೆ, ಧರ್ಮಶಕ್ತಿ ಎಷ್ಟಿತ್ತು ಅಷ್ಟೇ ಸೌಂದರ್ಯವತಿ, ಮಹಾಜ್ಞಾನಿ, ಬ್ರಹ್ಮಜ್ಞಾನಿ, ಬ್ರಹ್ಮದೇವರ ಮಗಳು. ಅಹಲ್ಯೆಯನ್ನ ಎಲ್ಲರೂ ಒಂದಿಟ್ಟು ಕಾಪಾಡಬೇಕಲ್ಲ. ಯಾಕೆಂದ್ರೆ ಮಹಾಸುಂದರಿಯರು, ಅಂತ ಸುಂದರಿಯರನ್ನ ಕಾಪಾಡುವುದು ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿನೇ ಬೇಕಾಗುತ್ತೆ. ಏನ್ ಮಾಡಿದ್ರು ಬ್ರಹ್ಮದೇವರು? ಗೌತಮರಿಗೆ ಹೇಳಿ ಕಳಿಸ್ತಾರೆ. ಬ್ರಹ್ಮದೇವರು ಗೌತಮರಿಗೆ ಹೇಳಿ ಕಳಿಸಿ, ನೀವು ನನ್ನ ಮಗಳು ಸ್ವಲ್ಪ ಕಾಲ ನಿಮ್ಮ ಮನೆಯಲ್ಲಿ ನಿಮ್ಮ ಸೇವಕಿಯಾಗಿ ಇಟ್ಕೊಂಡು ಇವಳನ್ನು ಸಂರಕ್ಷಣೆ ಮಾಡಿ ಅಂತ ಬ್ರಹ್ಮದೇವರು ಗೌತಮರಿಗೆ ಆಜ್ಞೆ ಮಾಡಿ ಗೌತಮರ ಆಶ್ರಮಕ್ಕೆ ಅಹಲ್ಯಾದೇವಿಯನ್ನು ಕೊಟ್ಟು ಅಂತ ಬ್ರಹ್ಮದೇವರು. ಈ ಕಥೆ ಕೇಳಿದ್ದೀರಾ? ಇಂಥ ಕಥೆಯನ್ನು ಹುಡುಕೋಣ, ಪ್ರಸಿದ್ಧ ಕಥೆಯನ್ನು ಹುಡುಕೋಣ. ಬ್ರಹ್ಮದೇವರು ಹೇಳದಂತೆ ಗೌತಮರಿಗೆ ಹೇಳಿ ಕಳಿಸಿ. ಆಗ ಗೌತಮರ ಸೇವಾ ಮಾಡಲಿಕ್ಕೆ ಅಂತ ಅಹಲ್ಯಾದೇವಿ ಹೋಗಿದ್ದ ಆಶ್ರಮ. ಪ್ರತಿ ನಿಮಿಷ, ಪ್ರತಿ ಕ್ಷಣ ಬಿಡದೆ ಗೌತಮರ ಸೇವೆಯನ್ನ ಇಂದ್ರಿಯ ನಿಗ್ರಹವುಳ್ಳವಳಾಗಿ ತಾನು ಮಾಡಿದ್ದಾರೆ. ಗೌತಮರು ಕೂಡ ಎಂಥ ತಪಸ್ವಿಗಳು ಅಂದ್ರೆ, ಅಂಥ ಪರಮ ಸುಂದರಿ ಎದುರಿಗಿದ್ದರೂ ಕೂಡ ಒಂದು ಲವಲೇಶ ಆ ಮಹಾನುಭಾವರಿಗೆ ಗೌತಮರಿಗೆ ಮನಸ್ಸು ಸಂಚಲನೆ ಆಗಿದೆ.
ಅಂಥ ಸುಂದರಿ ಮತ್ತೆ ಇಂದ್ರದೇವರ ತಲೆ ತಿರುಗಿ ಬಿತ್ತು ಅಂದ್ರೆ ಎಂಥ ಸೌಂದರ್ಯ ಅಲ್ಲ. ಅದೇ ತಲೆ ತಿರುಗಿ ಬಿತ್ತು ಅಂದ್ರೆ ಅರ್ಥ ಅಂಥ ತಲೆ ತಿರುಗ್ತವೆ ಅಂಥ ಸೌಂದರ್ಯ ನೋಡಿ. ಅವಳ ಮೇಲೆ ಕೈ ಕೂಡ ಬಿತ್ತು ಅಂತಾರೆ ರಾಮಾಯಣದಲ್ಲಿ. ಆಯ್ತು, ಎಷ್ಟು ದಿವಸ ಮಾಡಿದ್ರು ಸೇವೆ? 100 ವರ್ಷ ಸೇವಾ ಮಾಡಿದ್ದಾರೆ ಗೌತಮರ ಸೇವೆ. 100 ವರ್ಷ ಇಂದ್ರಿಯ ನಿಗ್ರಹ ಅವರಿಗೆ ಈ ಮಹಾತಾಯಿ ಶ್ರದ್ಧೆ. ಇಷ್ಟು ಸೇವಾ ಮಾಡಿದ್ದಕ್ಕೆ ಬ್ರಹ್ಮದೇವ ಪ್ರತ್ಯಕ್ಷ ಆಗುತ್ತೆ ಗೌತಮರಿಗೆ. ನೋಡಿ ಬಹಳ ಸಂತೋಷ ಆಗ್ತದೆ. ಇಂಥ ಪರಮ ಸುಂದರಿ ಆಗಿದ್ದರೂ ಕೂಡ ನಿಮ್ಮ ಮನಸ್ಸು ಕಿಂಚಿತ್ತು ಚಂಚಲವಾಗದೆ, ಅವರ ಸೌಂದರ್ಯದ ಕಡೆಗೆ ಗಮನ ಕೊಡದೆ, ಬರೀ ಪರಮಾತ್ಮನ ಅರ್ಚನೆಯಲ್ಲೇ, ತಪಸ್ಸಿನಲ್ಲಿ, ಹೋಮವನ ಯಜ್ಞಯಾಗಾದಿಗಳಲ್ಲಿ, ಧ್ಯಾನದಲ್ಲಿ ಹೊರತು ಅಪ್ಪಿ ತಪ್ಪಿ ಆಕೆಯನ್ನು ನೋಡಲಿಲ್ಲ. ನಿಮ್ಮ ಇಂದ್ರಿಯ ನಿಗ್ರಹಕ್ಕೆ ನನ್ನ ಜೈಕಾರವಿಲ್ಲ ಅಂತ ತಂದೆ. ಆದ್ದರಿಂದ ಈಗ ನಾನು ಹೇಳ್ತಾ ಇದ್ದೀನಿ, ಇವಳು ನನ್ನ ಮಗಳು, ನಾನು ಕೊಡ್ತಾ ಇದ್ದೀನಿ, ನೀವು ಸಂತೋಷವಾಗಿ ಸ್ವೀಕಾರ ಮಾಡಿ, ಇವಳನ್ನು ನಿಮ್ಮ ಹೆಂಡತಿಯಾಗಿ ಸ್ವೀಕಾರ ಮಾಡಿ ಅಂತ ಬ್ರಹ್ಮದೇವರು ತಾವೇರಿಂದ ಮದುವೆ ಮಾಡ್ತಿದ್ರಂತೆ ಗೌತಮರಿಗೆ ಅಹಲ್ಯ ದೇವಿಯನ್ನು ಕೊಟ್ಟು. ಅಹಲ್ಯಾದೇವಿ ಹೆಂಡತಿಯಾಗೋಕ್ಕಿಂತ ಮುಂಚೆ 100 ವರ್ಷ ಗೌತಮರ ಸೇವೆ ಮಾಡಿದ ಮಹಾತಾಯಿ. ಹೆಂಡತಿಯಾಗೋಕ್ಕಿಂತ ಮುಂಚೆನೇ 100 ವರ್ಷ ಭಕ್ತಿ ಶ್ರದ್ಧೆಯಿಂದ ಸೇವೆ ಮಾಡಿದಾಗೆ ಅದರಲ್ಲಿ ಪ್ರೀತಿ ಬಂದಿತ್ತು. ಅವರಿಗೆ ಪ್ರೀತಿ ಬಂದಿತ್ತು, ಮೋಹ ಬಂದಿದ್ದಿಲ್ಲ. ಈಗ ಹೆಂಡತಿ ಆದ ಮೇಲೆ ಧರ್ಮಪತ್ನಿ ಅಂತ ಸ್ವೀಕಾರ ಮಾಡಿ, ಧರ್ಮಪತ್ನಿ ಅಂತ ಸ್ವೀಕಾರ ಮಾಡಿ ಅವರ ಜೊತೆಗೆ ಸುಖ ಸಂತೋಷದಿಂದ ಸಂಸಾರ ಮಾಡ್ತಾ ಇದ್ದಾರೆ. ಅಂತಹ ಸಂತೋಷದಿಂದ ಅನ್ಯೋನ್ಯ ದಾಂಪತ್ಯ ಮಾಡತಕ್ಕ ಅಂತಹ ಗೌತಮರಿಗೂ ಮತ್ತು ಅಹಲ್ಯಾದೇವಿಗೂ ಏನು ವಿರೋಧ? ಹೆಂಡತಿಗೆ ಅಂತ ಶಾಪ ಕೊಡುವಂತ ಮಧ್ಯಕ್ಕೆ ಹೋದ್ರಲ್ಲ ಗೌತಮರು. ಅಂದ್ರೆ ಶ್ರೀನಿವಾಚಾರ್ಯ ಅಂತಾರೆ, ಸರ್ವಾತ್ಮನ ಗೌತಮರಿಗೆ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇದ್ರೂ ಕೂಡ ಅವರ ಒಂದು ಅಧಿಕವಾದ ಪುಣ್ಯವನ್ನ, ವಿಶೇಷವಾಗಿ ಪುಣ್ಯವನ್ನು ಸಂಪಾದನೆ ಮಾಡಿದ್ರು. ಅದಕ್ಕೆ ಯೋಗ್ಯತಾ ಮೀರಿ ಸಂಪಾದನೆ ಮಾಡಿದ ಪುಣ್ಯ ಇರೋದಿಲ್ಲ, ಅದು ಹೊರಗತ್ತೆ. ನಮಗೂ ಅಳತಿ ನೀರು ತಿಂದ್ರೆ ಏನಾಗುತ್ತೆ ಮುಂದೆ ಗೊತ್ತಲ್ಲ, ಹೌದಲ್ಲ? ಅದಕ್ಕೆ ಯೋಗ್ಯತಾ ಮೀರಿದ ಪುಣ್ಯ ಇರಬಾರದು ಅಂತ ಹೇಳಿ ವಿಶೇಷವಾಗಿ ನಮಗೆ ಆ ಗೌತಮರಿಗೆ ಪುಣ್ಯವನ್ನು ಕ್ರಾಸ ಮಾಡಬೇಕು ಎಂಬ ಕಾರಣಕ್ಕೇನೆ ಬ್ರಹ್ಮದೇವರು ಪ್ರೇರಣೆ ಮಾಡಿ ಇಂದ್ರದೇವರನ್ನೇ ಕೊಟ್ಕೊಳ್ತಾರೆ. ಅಪರೋಕ್ಷ ಜ್ಞಾನಿಗಳು ಇಂದ್ರದೇವರು ಅಪರೋಕ್ಷ ಜ್ಞಾನಿಗಳು, ಅವರಿಗೆ ಗೊತ್ತಿದೆ. ಯಜ್ಞಕ್ಕೆ ಗೌತಮರು ತುಂಬಾ ಚಿಕ್ಕವರು ಇಂದ್ರದೇವರಿಗೆ. ಅದಕ್ಕೆ ಅವರು ವಿಚಾರ ಮಾಡಿದಂತೆ ಯಾರು? ಇಂದ್ರದೇವರು ಹೇಗಾರ ಮಾಡಿ ಗೌತಮರ ಒಂದು ವಿಶೇಷವಾದ ಈ ತಪಸ್ಸನ್ನ ಕಡಿಮೆ ಮಾಡಬೇಕು ಅಂದ್ರೆ ಏನು ಉಪಾಯ ಮಾಡಬೇಕು? ಇಂದ್ರಕೃತ ಪ್ರದರ್ಶನ ಶರೀಕೃತ. ಇಂದ್ರದೇವರು ಒಂದು ಪ್ರದರ್ಶನ ಮಾಡಿದ್ರು, ಅದರಿಂದ ಗೌತಮರಿಗೆ ಕೋಪ ಬಂತು, ಅದಕ್ಕೆ ಶಾಪವನ್ನು ಕೊಟ್ಟರು, ಶಿಲೆ ಬಿದ್ದಿದ್ದಾರೆ. ಈ ಕಥೆ ಎಲ್ಲ ಇದೆ ಅಲ್ರಿ. ಗೌತಮರಿಗೆ ಕೋಪ ಯಾಕಬೇಕು? ಅವರು ಶಾಪ ಯಾಕರು? ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಇದು ಉಲ್ಲೇಖ ಇದೆ. ನಮಗಿಂತ ಹೆಚ್ಚು ಯೋಗ್ಯತೆ ಇರುವವರಿಗೆ, ಹಿರಿಯರಿಗೆ, ಪುಣ್ಯವಂತರಿಗೆ ನಾವು ನಿಂದನೆ ಮಾಡಿದ್ರೆ ನಮ್ಮ ಪುಣ್ಯ ಎಲ್ಲ ಅವ್ರಿಗೆ ಹೋಗುತ್ತೆ, ಅವರ ಪಾಪ ಎಲ್ಲ ನಮಗೆ ಪುಣ್ಯ ಎಲ್ಲ ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಅರ್ಜುನನಿನ್ನ ಕೃಷ್ಣ ಪರಮಾತ್ಮ ಹೇಳ, ಧರ್ಮರಾಜನನ್ನ ಬಯಸ್ತ ನಿನ್ನ ಪುಣ್ಯ ಲೆವೆಲ್ ಆಗಲಿ ಅಂತ. ತಮಿಳ್ನಾಡು ಹೊಗಳ್ಕೋದ, ನಮ್ಮನ್ನು ನಾವು ಹೊಗಳ್ಕೋಬಾರ್ದು, ಬೇರೆಯವರನ್ನ ಬೈಬಾರ್ದು. ನಾವೇನ್ ಮಾಡ್ತೀವಿ? ಬೇರೆಯವ್ರನ್ನ ಬೈತಾನೇ, ನಮ್ಮನ್ನು ಹೊಗಳ್ಕೊತಾನೇ. ಶಾಸ್ತ್ರದಲ್ಲಿ ಮಾಡ್ತಾ ಇರೋದು ನಾವು ಮಾತಾಡ್ತೀವಿ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟಿವಿ, ನಮ್ಮನ್ನು ಹೊಗಳ್ಕೊಳ್ಳೇಬಾರ್ದು, ಹೊಗಳ್ಕೋತಾನೇ ಇರ್ತೀವಿ. ನೀವು ಏನಾದ್ರು ಹೇಳ್ತಾರೆ ತಿರುಗಿ ನಮ್ಮ ವಿಷಯಕ್ಕೆ ಬರ್ತೀವಿ ನಾವು. ಅದು ನಮ್ಮ ವಿಷಯ ಏನು ಅಂದ್ರೆ ಮಕ್ಕಳು ಅವರು ಅವಾಯ್ಡ್ ಮಾಡಬೇಕು ಏನೋ ಟ್ರೈ ಮಾಡಿದ್ರು ಕೂಡ ಅವನು ಅವಕಾಶ ಟ್ರ್ಯಾಕ್ ಬಿಡೋದಿಲ್ಲ. ನಮ್ಮ ಟ್ರ್ಯಾಕ್ ಅದೇ ಇರುತ್ತೆ, ನಮ್ಮನ್ನು ಹೊಗಳ್ಕೊಳ್ಳೋದೇ ಟ್ರ್ಯಾಕ್ ಇರುತ್ತೆ, ಹೌದಲ್ಲ? ಅದೇನೋ ಒಂದು ಭ್ರಾಂತಿ ನಮಗೆ. ನಾವು ಮಹಾನುಭಾವರು, ನಾವು ಮಹಾಜ್ಞಾನಿಗಳು, ನಾವು ಏನು ಮಾಡಿದ್ರು ರೈಟು ಅನ್ನೋ ಒಂದು ಭ್ರಾಂತಿಯಿಂದ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಇನ್ನೊಂದು ಏನು ಯಥಾರ್ಥ ಜ್ಞಾನ ಇಲ್ಲ ಅಂದ್ರೆ, ನಮಗೆ ಸರಿಯಾದ ಜ್ಞಾನ ಇಲ್ಲ ಎಂಬ ಸತ್ಯ ಯಥಾರ್ಥ ಸರಿಯಾದ ಜ್ಞಾನ ಇಲ್ಲ. ನಾವು ಅಜ್ಞಾನಿಗಳು ಒಂದು ಯಥಾರ್ಥ ಜ್ಞಾನ ನಮಗಿಲ್ಲ. ನಾವು ಯಥಾರ್ಥ ಜ್ಞಾನಿಗಳು ಅಂತ ತಿಳ್ಕೊಂಡಿರುವ ಅಜ್ಞಾನಿಗಳು. ಇದು ನಮ್ಮ ಪರಿಸ್ಥಿತಿ. ಗೌತಮರಿಗೆ ಬಂದು ಘರ್ಷಣೆ ಮಾಡಿರುವ ಅಹಲ್ಯಾದೇವಿಯನ್ನ ಅನ್ನೋ ಕಾಲಕ್ಕೆ ಗೌತಮರು ಶಾಪವನ್ನು ಕೊಡ್ತಾರೆ. ಶಾಪ ಕೊಟ್ಟಾಗ ಅವರ ಪುಣ್ಯವನ್ನೆಲ್ಲ ಖರಾಸ ಮಾಡ್ತಾರೆ. ಅದಕ್ಕೆ ಶ್ರೀನಿವಾಚಾರ್ಯ ಅಂತಾರೆ ಸೂತ್ರ ಭಾಷ್ಯದಲ್ಲಿ, ಓಂ
ತದಧಿಗಮೋತ್ತರ ಪೂರ್ವ ಅಧಯೋ ಅಶ್ಲೇಷ ವಿನಾಶೋ ಸತ್ಯಪದೇಶಾತ್ ಓಂ ಎಂಬ ಸೂತ್ರದಿಂದ ಆ ಸೂತ್ರ ತಿಳಿಸ್ತಾ ಇದೆ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಪಾಪಕರ್ಮ ಲೇಪ ಇಲ್ಲ, ಸಂಚಿತ ನಾಶ, ಆಗಾಮಿ ಲೇಪ ಇಲ್ಲ, ಪ್ರಾರಬ್ಧ ಬಂದಿರುತ್ತೆ. ಅದನ್ನ ಭೋಗ ಮಾಡಿ ಕೈಬೇಕು ಅಂತ ಶಾಸ್ತ್ರ ಇದೆ. ಆದ್ದರಿಂದ ಸರ್ವಾತ್ಮನ ಇವರು ಅದಕ್ಕೆ ಅತಿಯಾದ ಪುಣ್ಯವನ್ನ ಕಳಸ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಮಾಡಿದ್ರಷ್ಟೇ. ಇಂದ್ರದೇವರಿಗೆ ಸಸ್ಯ ಲೋಮಾಪಿ ನಕ್ಷೀಯತೆ ಎಂದರು ಶ್ರೀಮದರು. ಇಂದ್ರದೇವರಿಗೆ ಅವರು ಕೊಟ್ಟ ಶಾಪ ಏನು ಕೆಲಸಕ್ಕೆ ಬರಲಿಲ್ಲ, ಅವರು ಏನು ಕೆಲಸ ಮಾಡಲಿಲ್ಲ. ಆದ್ರೆ ಇಂದ್ರದೇವರೇ ಅವರು ಬಲವಂತ ಶಾಪ ತಗೊಂಡ್ರೆ ಯಾಕೆ ಅಂದ್ರೆ ಗೌತಮರಿಗೆ ಇವರು ಶಾಪ ತಗೊಂಡ್ರೆ ಗೌತಮರ ಪುಣ್ಯ ಶಾಪ ಆಗುತ್ತೆ, ಆ ಕಾರಣಕ್ಕೆ ತಗೊಂಡ್ರಷ್ಟೇ ಹೊರತು ಇಂದ್ರ ಅದಕ್ಕೆ ಸಸ್ಯ ಲೋಮಾಪಿ ನಕ್ಷೀಯತೆ ಎಂದು ಆಚಾರ. ಲೋಮಾಪಿ ನಕ್ಷೀಯತೆ ಅಂದ್ರೆ ಏನು ಬಹಳ ಅದು ನಿಷ್ಠೂರೇ ಗಾಳಿ ಮಾಡಿ ಇಂದ್ರದೇವರಿಗೆ ಏನಾಗಿಲ್ಲ ಹೋಗಿ ಅನ್ನೋ ಅರ್ಥದಲ್ಲಿ. ಮತ್ತು ಇನ್ನೊಂದು ನಿಯಮ ಇದೆ, ದೇವತೆಗಳಲ್ಲಿ ಆ ಉತ್ತರಾಧಿಕಾರಿಗಳು ನೀಚಾಧಿಷ್ಠಾನದಲ್ಲಿ ಇರುವ ನೀಚಾಧಿಕಾರಿಗಳಲ್ಲಿ ಏನಾದ್ರು ಈ ರೀತಿ ಸಂಪರ್ಕಗಳಾದರೂ ಕೂಡ ಅವರಿಗೆ ಮೋಕ್ಷಕ್ಕೆ ದೇಶಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಮೋಕ್ಷಕ್ಕೆ ಹೋಗಲಿಕ್ಕೆ ಪ್ರತಿಬಂಧಕ ಏನಲ್ಲ. ಅದೇ ರೀತಿಯಾಗಿ ಚಂದ್ರನು ಅಷ್ಟೇ, ಆ ಚಂದ್ರನ ಜೊತೆನೂ ಹಂಗೆ ಬರುತ್ತೆ. ಅಶ್ವಮೇಧ ಯಾಗ ಮಾಡಿದ ಚಂದ್ರ 13 ಸೇರಿ ಬರುತ್ತೆ, ಅಶ್ವಮೇಧ ಯಾಗ ಮಾಡ್ತಾನೆ. ಏನು ಎಲ್ಲ ಚಂದ್ರ ಅಶ್ವಮೇಧ ಯಾಗ ಮಾಡಿದ್ರೆ ಬಂದೇಶ್ವರಲ್ಲಿ ಎಲ್ಲರೂ ಬ್ರಹ್ಮದೇವರೇ ಬಂದಿದ್ದಾರೆ. ಯಜ್ಞ ಮುಗಿತು, ಅವಭೃತ ನಡೀತಾ ಇದೆ. ಅವಭೃತಕ್ಕೆ ಎಲ್ಲರೂ ಗಂಗಾಸ್ಥಾನಕ್ಕೆ ಹೋದ್ರು. ಗಂಗಾಸ್ಥಾನಕ್ಕೆ ಹೋದರೆ ಬೃಹಸ್ಪತ್ಯಾಚಾರ ಹಿಡಿದು ತಾರೆಯಿಂದ ನೋಡ. ಆ ತಾರೆಯಿಂದ ನೋಡಿದಾಗ ಅಂತ ಅಶ್ವಮೇಧ ಯಾಗ ಮಾಡಿ ದೊಡ್ಡ ಸಮರ್ಪಣೆ ಮಾಡುವ ಸಮಯ ಅದು ಅವಭೃತ ಅಂದ್ರೆ. ಆ ಸಮರ್ಪಣೆ ಮಾಡೋ ಕಾಲಕ್ಕೆ ಬೃಹಸ್ಪತ್ಯಾಚಾರ ಹೇಳ್ತೀನಿ ನೋಡ್ದ, ಏನು ಅಕ್ಕ ಪಕ್ಕ ತಿರುಗಿ ಮಿರುಗಿ ಯೋಚನೆ ಮಾಡಲೇ ಇಲ್ಲ. ಆ ತಾರೆಯನ್ನು ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ತಂದೆ ಕಾರ್ಯಕ್ರಮ ಅವರ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದಲ್ಲಿ ಅಶ್ವಮೇಧಿಯಾಗಿ ಅವರು ಸ್ನಾನ ಬ್ರಹ್ಮದೇವರಿದ್ದಾರೆ. ಅಯ್ಯೋ ಬಿಡು, ಎಲ್ಲ ದೇವತೆಗಳು ಹೇಳಿರುತ್ತೆ ಅವರ ಬಿಡು ತಾರೆಯನ್ನ ಹೊತ್ಕೊಂಡು ಹೋಗ್ತಾ ಇದ್ದಾನಂತೆ ಚಂದ್ರ. ಯಾರು ಹೇಳುತ್ತಿಲ್ಲ, ನಿಮ್ಮ ಅರಿಕತೆ ನನಗೆ ಹೇಳಬೇಡಿ, ನನಗೆ ಇವ್ರು ಬೇಕಷ್ಟೇ ಅಂತ ತಗೊಂಡ ಹೋಗೇ ಬಿಟ್ಟ. ಆಮೇಲೆ ಬ್ರಹ್ಮದೇವರು ಕೂಡ ಸುಮ್ಮನೆ ಅದು ಯಾರ್ಯಾರ ಕರ್ಮ ಎಷ್ಟಿರ್ಬೇಕು ಆ ಸಾಗಲಿ ಅಂತ ಬ್ರಹ್ಮದೇವರು ಕೆಲವು ಸಂದರ್ಭದಲ್ಲಿ ಸುಮ್ಮನೆ ಇಟ್ಬಿಡ್ತಾರೆ. ಆ ತಾರ ಗರ್ಭಿಣಿ ಅಂತ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾಗ್ತದೆ. ಮತ್ತೊಂದು ಅವಳು ನನ್ನ ಹೆಂಡತಿ, ಅವಳ ಗರ್ಭಧಾರಣೆಗೆ ಕಾರಣ ನಾನು ಅಂತ ಅವಳು ಇಲ್ಲ ನಾನು ಚಂದ್ರ. ಸರಿ, ಕನ್ಫ್ಯೂಷನ್ ಪುರುಷರಿಗಿರ್ಬೋದು, ಸ್ತ್ರೀಯರಿಗೆ ಕನ್ಫ್ಯೂಷನ್ ಇರಲ್ಲ. ನಿಜವಾದರೂ ಅವಳಿಗೆ ಗೊತ್ತಿರುತ್ತೆ ನನ್ನ ಗರ್ಭಧಾರಣೆಗೆ ಕಾರಣ ಯಾರು ಅಂತ. ಅವಳೇ ಕೇಳಿ ಕಾರಣ ನಿನ್ನ ಗರ್ಭಧಾರಣೆಗೆ ಕಾರಣ ಯಾರು ಅಂತ ಚಂದ್ರ ಅನ್ನಿಸ್ತದೆ. ಅದಕ್ಕೆ ಬೃಹಸ್ಪತ್ಯಾಚಾರ ಅಂದ್ರು, ಚಂದ್ರ ಕಾರಣ ಆಗಿದ್ರು ಕೂಡ ಆ ಗರ್ಭಧಾರಣೆ ನೀನು ಮಾಡಿದ್ರು ಕೂಡ ನೀನು ನನ್ನ ಹೇಳಿಕೆಯ ಕಾರಣ ಆ ಕೂಸು ನಮಗೆ ಬೇಕು ಅನ್ನೋದು. ಹಂಗನ್ನುವ ಕಾಲಕ್ಕೆ ಆ ಸಂದರ್ಭದಲ್ಲಿ ಸ್ವಲ್ಪ ಜಗಾಪಿಟಿ ಆಯ್ತು. ಸ್ವಲ್ಪ ದಿವಸ ಆಯ್ತು, ಬುಧ ಹುಟ್ಟಿದ. ಆದ್ರಿಂದ ಬುಧನ ಕರ್ಕೊಂಡು ಚಂದ್ರ ಹೋದ. ಆಮೇಲೆ ಬ್ರಹ್ಮದೇವರಿಗೆ ನ್ಯಾಯ ಹೇಳಿದ್ರು, ನಿನ್ ಕೂತು ನೀನು ತಗೊಂಡು ಹೋಗಪ್ಪ, ನೀನು ನಿನ್ ಗಂಡನ ಜೀವನ ಮಾಡಿ. ಇಷ್ಟು ಮಾಡಿದ್ರು ಚಂದ್ರನಿಗೆ ನರಕ ಏನಾಗಲಿಲ್ಲ. ಯಾಕೆ? ಉತ್ತಮಾಧಿಕಾರಿಗಳು ನೀಚಾಧಿಕಾರಿಗಳಲ್ಲಿ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಕೆಲವು ಸಂದರ್ಭದಲ್ಲಿ ಆ ರೀತಿ ಸಂಪರ್ಕಗಳಾಗಿದ್ರೂ ಕೂಡ ಉತ್ತಮಾಧಿಕಾರಿಗಳಿಗೆ ಯಾವುದೇ ರೀತಿಯಾದ ಪಾಪಕರ್ಮ ಲೇಪ ಇಲ್ಲ. ತದಧಿಗಮ ಉತ್ತರ ತೋರು ಅಯ್ಯೋ ಅಶ್ಲೇಷ ವಿನಾಶ ಸದ್ಯಪದೇಶ. ಆದ್ದರಿಂದ ಇದೆಲ್ಲ ಚಂದ್ರ ಸುಗ್ರೀವಯೋ ಅಂತ ನಮಗೆ ದೃಷ್ಟಾಂತ ಶ್ರೀನಿವಾಸ ಕೊಟ್ಟಿದ್ದ. ಆದ್ದರಿಂದ ಈ ರೀತಿಯಾಗಿ ಅಹಲ್ಯಾದೇವಿ ನಾವು ಪರಮಾತ್ಮ ಉದ್ಧಾರ ಮಾಡಿ ಅಷ್ಟೊತ್ತಿಗೆ ಎಲ್ಲಾ ಯಜ್ಞ ಸಂರಕ್ಷಣೆಗೆ ಪಾಪಕೀಯ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಯೋಗ್ಯತೆ ಮೀರಿಕೊಂಡು ಕಳೆಯೋಸ್ಕರ ಮಾಡಿದ್ದಷ್ಟೇ ಹೊರತು ಅಲ್ಲ, ಅದು ಮನುಷ್ಯರಿಗಾಗಲ್ಲ. ಆ ಯೋಗ್ಯತಾ ಮೀರಿದ ಪುಣ್ಯವನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೇ ಮುಖ್ಯ ತಾತ್ಪರ್ಯ ಹೊರತು ಅವ್ರು ಮನಸ್ಸಿಗೆ ಬಂದಾಗ ಹೆಂಗಬೇಕು ಇರಬೇಕು ಅಂತಲ್ಲ. ಅಷ್ಟಮೀರಿದಾಗ ಮಾಡಿದ್ದ ಚಂದ್ರ ಯೋಗ್ಯತಾ ಮೀರಿ ಪುಣ್ಯ ಬಂದ್ಬಿಟ್ಟಿತ್ತು. ಆ ಪುಣ್ಯ ಒಂದು ಸ್ವಲ್ಪ ಲೆವೆಲ್ ಆಗುತ್ತಲ್ಲ, ಆ ಲೆವೆಲ್ ಆಗಿತ್ತು ಈ ಪ್ರಯಾಣ ಮಾಡುತ್ತಾರೆ. ಇದು ತಾತ್ಪರ್ಯ ಅಷ್ಟೇ ಹೊರತು ಅತಿರಿಕ್ತವಾದ ಪುಣ್ಯವನ್ನ ಕಾಂಪನ್ಸೇಟ್ ಮಾಡಬೇಕು ಅನ್ನೋ ಕಾರಣವೇ ಹೊರತು ಸರ್ವಾತ್ಮರ ಮನಸಾರಿಕೆ ಅದು ಯಾವ ರೀತಿ ಬೇಕು ಆ ರೀತಿ ಮಾಡಬಹುದು ಅಂತ ಅಲ್ಲ ಅನ್ನೋದನ್ನ ನಮ್ಗೆ ಆಚಾರ ತಿಳಿಸ್ತಾರೆ.
ಪರಮಾತ್ಮ ಅಹಲ್ಯ ನಿರ್ಧಾರ ಮಾಡಿದ, ಮುಂದೆ ಹೊರಟ. ವಿಚಿರಾಕರ್ಷಣದಲ್ಲಿ ರುದ್ರದೇವರ ಧನಸ್ಸನ್ನ ಸ್ವಯಂವರ ಏರ್ಪಾಡು ಮಾಡಿದ್ದಾರೆ ಅಂತ ಗೊತ್ತಾಯ್ತದೆ. ಹೋಗ್ತಾ ಇದ್ರು ಅಯೋಧ್ಯೆಗೆ. ಯಾವ ಅಯೋಧ್ಯೆ ಚಾಮಿತ್ತು ಯಾವಾಗ ವಿಚಿರಾಕರ್ಷಣಕ್ಕೆ ವಿದೇಹನ ಜೊತೆ ಹೋಗ್ತಾ ಇದ್ದಾರೆ. ಒಳ್ಳೆಯ ಕಾಲಕ್ಕೆ ಏನಾಯ್ತು, ದಾರಿಯಲ್ಲಿ ಈ ಋಷಿಭಾರತರೆಲ್ಲ ಒಂದು 1000 ಜನ ಕೈಯಲ್ಲಿ ಹೇಳ್ಕೊಂಡು ನಿಂತಿದ್ದಾರೆ. ಲಕ್ಷ್ಮಣ ಹೇಳಿದ, ಅಣ್ಣ ಯಾಕೋ ಲಕ್ಷಣ ಸರಿ ಇಲ್ಲ, ಏನೋ ಸ್ಟ್ರೈಕ್ ನಡೀತಾ ಇದೆ ಅಂತ ಕಾಣುತ್ತೆ. ಆ ಕಲ್ಲಿನಲ್ಲಿ ಏನಾದ್ರು ಮೈಮೇಲಿದ್ರು ಕಷ್ಟ, ಯಾಕೆ ಬೇಕು ವಾಪಸ್ ಹೊರವಣ. ರಾಮದೇವರು ಯಾಕೆ ದುರುತ್ತಿ ಆ ನೀರು ಅಲ್ಲಿ ಏನಾಗುತ್ತೆ ಹೊತ್ತು ತಿಳ್ಕೋಣ. ಆ ತೀರಾ ತುತ್ತಿಗೆ ಬರುತ್ತೆ ವಾಪಸ್ ಹೋದ್ರಾಯ್ತು. ಇರು ಅವು ತುರುಕು ಬೇಡ ಅಂದ್ರು. ರಾಮದೇವರು ಮೆಲ್ಲಿದ ಅಂತ ಆ ಬಾಲಕರ ಹತ್ರನೇ ಹೋದಂತೆ, ಏನಪ್ಪ ಯಾರು ನೀವೆಲ್ಲ, ನಾವೆಲ್ಲ ಋಷಿಪುತ್ರರು, ಸರಿ ಏನು ನೀನ್ ಬರ್ತಿ ಅಂತ ಗೊತ್ತಾಯ್ತು, ಅದಕ್ಕೆ ನಾವೆಲ್ಲ ಕಲ್ಲು ಇಟ್ಕೊಂಡಿರ್ತೀವಿ ಅಮ್ಮ ಅಂತ ರಾಮ. ಅದಕ್ಕೆ ನಾ ಹೇಳಿಲ್ವ ಅಣ್ಣ, ಓದೋಗೋಣ ಬೇಡ, ಈಗ ಸಾವಾಸ ಆದ್ರು, ಅದಕ್ಕೆ ಇರಪ್ಪ ಆದ್ರು. ಯಾಕೆ ಸುರಿದ್ರಿ ಕಲ್ಲು? ಸ್ವಾಮಿ ನಿನ್ ಮಹಿಳಿನ ಕೇಳಿ, ನೀವೊಂದು ಕಲ್ಲು ಸುರಿದಿದ್ದಕ್ಕೆ ಅದು ಹೆಣ್ಣಾಯ್ತಂತೆ. ನಾವು ವೈದಿಕ ಬ್ರಾಹ್ಮಣರು, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಅಂತ ಕೇಳ್ತಾರೆ. ನಾವು ವೇದ ಹೇಳೋ ಪುರೋಹಿತರುಗಳು, ನಮ್ಮ ಪುರೋಹಿತರಿಗೆ ಕನ್ಯಾನ ಯಾರು ಕೊಡ್ತಾ ಇಲ್ಲ, ಎಲ್ಲರೂ ಸಾಫ್ಟ್ವೇರ್ ಅಂತಾರೆ, ಕಂಪ್ಯೂಟರ್ ಅಂತಾರೆ. ಅದರಿಂದ ನಮಗೆ ಒಂದು ಕಲ್ಲು ತಂದ್ರೆ ಹಾಕ್ಬಿಡ್ತೀವಿ, ಆ ಕಲ್ಲು ನಡ್ಕೊಂಡು ಹೋಗು, ಎಲ್ಲರೂ ಒಂದೊಂದು ಹೆಣ್ಣನ್ನು ಮದುವೆ ಮಾಡ್ಕೊಬಿಡ್ತೀವಿ. ಅದಕ್ಕೆ ರಾಮದೇವ್ ಹೇಳಿದ್ರು, ಇನ್ನು ಆ ಕಾಲ ಬಂದಿಲ್ಲಪ್ಪ, ಇನ್ನೂ ಪರವಾಗಿಲ್ಲ, ಕಂಪ್ಯೂಟರ್ ಕಾಲಕ್ಕೆ ವಿಚಾರ ಮಾಡ್ಕೊಂಬೋಣ, ಅದು ಈಗ ಆ ಭಯ ಇಲ್ಲ, ಈಗ ಅಂತ. ಆ ಸಮಯದಲ್ಲೂ ಚಿಕ್ಕ ಬಾಲಕರ ಜೊತೆಗೂ ವಿನೋದ ಮಾಡಿಕೊಂಡು ನಡೆದ ಪರಮಾತ್ಮ ಬ್ರಹ್ಮಾಂಡಾಧಿಪತಿಯಾಗಿದ್ದರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ಚಿಕ್ಕವರಿಂದ ನಡೆದುಕೊಂಡು ಎಲ್ಲರಕ್ಕೂ ಸೌಹಾರ್ದದಿಂದ ರಾಮದೇವ್ ಇದ್ರು ಅನ್ನೋದಕ್ಕೆ ದೃಷ್ಟಾಂತ. ಈ ರೀತಿ ಆಯ್ತು. ವಿಚಿರಾನಗರಕ್ಕೆ ಪ್ರವೇಶರಾಗ್ತಾ ಇದ್ರೆ ಆ ರಾಮದೇವರು ಸದಾ ವಿವೇಕ ಪ್ರತಿಲಕ್ಷರಾಮಂ ಸಹಸ್ರ ನೇತ್ರಾವರದಂದವಿಷ್ಟಂ. ಶ್ರೀಮದಾಚಾರ್ಯ ರಾಮದೇವರ ಪರಮಾತ್ಮನ ಹೊಗಳದೇ ಇದ್ರೆ ಶ್ರೀಮದಾಚಾರ್ಯರಿಗೆ ಸಮಾಧಾನವಾದ. ಈ ಎಲ್ಲೇನು ಪರಮಾತ್ಮನ ಹೆಸರು ಹೇಳೋಕಾಲಕ್ಕೆ ವಿತೌಟ್ ಅಬ್ಜೆಕ್ಟಿವ್ ರಾಮದೇವ ಪರಮಾತ್ಮನ ಹೆಸರು ಶ್ರೀಮದಾಚಾರ್ಯ ಆಡದೆ. ನೀವು ಎಲ್ಲೇತು ನಾರಾಯಣಾಯ ನಮಃ ಅಂತ ಸಾಲ ಪರಿಪೂರ್ಣಗುಣವನ್ನವಾಯ ವಿಶ್ವೋದಯಸ್ಥಿತರೇವರೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ಉತ್ಕಟಕಾರಣಾಯ ವಿಕತಾಯ ನಮೋ ನಮಃ ನಮೋ ರಾಮಾಯ ನಮೋ ನಮಸ್ತೆ ಅಂತ ಸಾಕಲ್ಲ. ಆದ್ದರಿಂದ ವಾಯುದೇವರಂತೂ ಮೊನ್ನೆನೇ ಹೇಳಿದ್ವಿ ನಾವು, ಸಚ್ಚಿದಾನಂದ ಆತ್ಮೇತಿ ಮಾಂಸೈತು ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಬ್ರಹ್ಮರಾತಿ ಅಖಿಲೈ ಗುಣೈ. ಪರಮಾತ್ಮ ಉಪಾಸನೆ ಮಾಡ್ತಾರೆ. ಇದು ನಮ್ಮ ಯೋಚಿತ ಅತ್ಯಲ್ಪ ಅಷ್ಟೇ. ತತ್ವ ಚಿತ್ತು ಆನಂದ ಆತ್ಮ ನಮ್ಮ ಯೋಚಿತ ಅತ್ಯಲ್ಪ ಅನ್ನೋದಕ್ಕೆ ಇಷ್ಟಾಯ್ತು. ರಾಮಚಂದ್ರ ದೇವರು, ಲಕ್ಷ್ಮಣ ದೇವರು ಮತ್ತು ವಿಶ್ವಾಮಿತ್ರರು ಬರ್ತಾ ಇದ್ರೆ ಜನಕ ಮಹಾರಾಜ ಅನ್ಕೊಂಡ, ನಮ್ಮ ಅಳಿದೇವರಾಗಲಿಕ್ಕೆ ಇವರೇ ಸರಿ ಅಂತ. ನೋಡು ಮನಸ್ಸಲ್ಲಿ ಅನ್ಕೊಂಡ, ನೀನು ಯಾಕೆ ನಮ್ಗೆ ಅರಿಯ ಆಗಬಾರದು. ಮನಸ್ಸಲ್ಲಿ ಅನ್ಕೊಳ್ಳೋ ಕಾಲಕ್ಕೆ ವಿಶ್ವಾಮಿತ್ರ ಅಂತಾರೆ, ನೀನೇನು ಅನ್ಕೊಂಡು ಅದನ್ನ ಮಾಡಪ್ಪ ಅಂದ್ರು. ನಿನ್ನ ಮನಸ್ಸಲ್ಲಿ ಏನು ಅಂತಲ್ಲ ಅದು ಮಾಡು, ನಿನ್ ತಲೆಯಲ್ಲಿ ಇದ್ದಿದ್ದಾಗುತ್ತೆ ಅಂದ್ರು. ಸರಿ ಸ್ವಾಮಿ ಪ್ರತಿಜ್ಞೆ ಇದೆಯಲ್ಲ, ನಾನೇನು ಮಾಡಿ? ಅದಕ್ಕೆ ಸಾಹೈನಂ ಪರಮಂ ವತಸ್ತೆ ಕರೋಮಿ ನಾಸ್ತಿ ವಿಚಾರಣಾನೇ ಶೃಣಸ್ವಬೇಕಾಗಿ ಯಥಾ ಪ್ರತಿಜ್ಞಾ ಸುಧಾ ಪ್ರಧಾನಾಯ ಸುಧಾ ಪುರಸ್ತಾರ. ಅವರಂತಾರೆ ಪ್ರತಿಜ್ಞೆ ಇದೆಯಲ್ಲ, ಮತ್ತೆ ಈಗ ಪ್ರತಿಜ್ಞಾ ಬಂದೇ ಆಗಿರುತ್ತೆ. ರಾವಣಾದಿಗಳೆಲ್ಲ ಬಂದು ಅದನ್ನ ಎಷ್ಟು ಪ್ರಯತ್ನ ಪಟ್ಟರು. ರಾವಣ ಬಂದು ಅದನ್ನ ಎತ್ತರಕ್ಕೆ ಪ್ರಯತ್ನ ಪಟ್ಟು 20 ಕಣ್ಣುಗಳು ತಿರುಗಿ ಅಪ್ಪಳಿಸಿ ಎಚ್ಚರ ತಪ್ಪಿದ್ದ ಅಂತ ಆಚಾರ. ದಶಾನನಾತ್ಯಾಹ ಅಂದ್ರೆ ಆಚಾರ. ದಶಾನನಾತ್ಯಾಹ ಅಂದ್ರೆ ಏನು? 10 ಮುಖವುಳ್ಳವನು. 10 ಮುಖ ಅಂದ್ರೆ 20 ಕಣ್ಣು. 20 ಕಣ್ಣು ತಿರುಗಿ ಅಂತರ್ಕ್ಕೆ ಎತ್ತು. ಅದು ಎತ್ತರಕ್ಕಾಗದೆ ಮತ್ತೆ ಎತ್ತಿ ಏನೋ ಕಷ್ಟಪಟ್ಟು ಸ್ವಲ್ಪ ಕೈಲಾದ ಕೆಟ್ಟದ ಆಮೇಲೆ ಬಿದ್ದ ಅಲ್ಲ, ಅದು ಅಲ್ಲಾಸಕ್ಕೆ ಆಗಲಿಲ್ಲ. ಅಂತ ಧನಸ್ಸನ್ನ ಎತ್ತಬೇಕು ಅಂದಾಗ ಪರಮಾತ್ಮ ಬಂದಂತಲ್ಲಿ ಎಂಥ ಧನಸ್ಸದು ಅನಾಯಾಸೇನ ಬಂದ. ಅನಾಯಾಸೇನ ಬಂದು ಪರಮಾತ್ಮ ತದ್ವಾಮಕರೇಣ ಲೀಲೆಯ ಎಡಗೈ ಹಾಕಿದಂತ ಪರಮಾತ್ಮ ಎಡಗೈ ಹಾಕಿ ಆ ಧನಸ್ಸನ್ನು ಎತ್ತುತ್ತಾ ಇದ್ದಾರೆ. ವಾಮಕರೇಣ ಲೀಲೆಯ ಎಡಗೈಯಿಂದ ಎತ್ತಿದ ಅಂದ್ರೆ ಏನು ಪರಮಾತ್ಮನಿಗೆ ಎಡಕ್ಕೂ ಬಲಕ್ಕೂ ಏನು ವ್ಯತ್ಯಾಸ ಇಲ್ಲ. ನಮ್ಮಂತೆ ಏನೋ ಪರಮಾತ್ಮ ಎಡಗೈ ಎತ್ತಿದಾದ್ರೆ ಅರ್ಥ ಏನು? ನೇಹನಾಸ್ತಿ ಕಿಂಚನ, ಅವನಲ್ಲಿ ವ್ಯತ್ಯಾಸ ಇಲ್ಲ. ಎಡಗೈಯಲ್ಲಿ ಮಾಡಿದ್ರು ಅಂದ್ರೆ ಅನಾಯಾಸವಾಗಿ ಮಾಡಿದ್ರು ಅಂತ ಅರ್ಥ ಆಗ್ತದೆ. ಅನಾಯಾಸ ಅನ್ನೋದಕ್ಕೆ ಪರಮಾತ್ಮ ನವಿನಗಿತ ಎಡಗೈ ಹಾಕಿದಂತೆ ಧನಸ್ಸು ಎತ್ತದ. ಸಾಮಾನ್ಯವಾಗಿ ಹಾರ ಎತ್ತೋ ಕಾಲಕ್ಕೆ
ಮುಖದಲ್ಲಿ ಎಕ್ಸ್ಪ್ರೆಷನ್ ಹೇಗಿರುತ್ತೆ. ಇದನ್ನೆತ್ತಿದ್ರೆ ಮುಖ ವ್ಯತ್ಯಾಸ ಆಗಲ್ಲ, ಇದನ್ನೆತ್ತಿದ್ರೆ ಮುಖ ವ್ಯತ್ಯಾಸ ಆಗಲ್ಲ. ಇದನ್ನ ನಾವು ಎತ್ತಿದಾಗ ಅತಿ ಪ್ರಯತ್ನ ಸಾಧ್ಯ ಅನ್ಕೊಂಡು ಎತ್ತಿದ್ರು ಕೂಡ ಮುಖ ಹೇಗಾಗುತ್ತೆ. ಯೋಗ್ಯತಾ ಮೀರಿ ಭಾರವನ್ನು ಎತ್ತಿದಾಗ ಮುಖ ಹೇಗಾಗುತ್ತೆ ವ್ಯಕ್ತಿಗಳಿಗೆ. ಯೋಗ್ಯತಾ ಮೀರಿ ಭಾರ ಎತ್ತಿದ್ವಿ ಅಂದ್ರೆ ಮುಖ ವಿಡಿಯೋ ತೋರಿಸ್ಬೇಕು. ಆ ವಿಡಿಯೋ ನೋಡೋದು ನಂತವನು ಇದು ಯಾರು ನೀನೇ ಅಂದ್ರೆ ಅಷ್ಟು ವಿಕಾರ ಆಗುತ್ತೆ. ನಮಗೆ ಯೋಗ್ಯತಾ ಮೀರಿ ಭಾರವನ್ನು ಎತ್ತಿದಾಗ ನಮ್ಮ ಮುಖದಲ್ಲಿ ವಿಕಾರ ಕಾಣಿಸ್ಕೊಳ್ಳುತ್ತೆ. ಆದ್ರೆ ರುದ್ರದೇವರಿಂದ ಅಭಿಮನ್ಯಮಾನವಾದ ಧನಸ್ಸನ್ನ ರಾಮದೇವರು ಎತ್ತೋ ಕಾಲಕ್ಕೆ ಮುಗುಳು ನಗೆ ನಡೆಸಿದ್ದ. ಮುಗುಳು ನಗೆ ಅನಾಯಾಸೇನ ಸ್ವಾಮಕರೇಣ ಲೀಲೆಯ ಪರಮಾತ್ಮ ಎತ್ತಿ ಆ ಚಾ ಸಿಗಬೇಕು ಅಂತ ಹೋದಾಗ ಸಿಡಿದ್ಬಿಡ್ತಾರೆ. ಮುಂದೆ ಹೋಗಿ ಅಪ್ರತಿಹತವಾದ ಪರಮಾತ್ಮನ ಬಲ ಇದ್ದಿದ್ದರಿಂದ ಅವನ ಪರಮಾತ್ಮನ ಬಲಕ್ಕೆ ಅದೊಂಥರ ಮಕ್ಕಳಾಟಿಕೆ ಒಂದು ಬೆಂಡಿನ ಬಿಲ್ಲಿದ್ದಂಗಷ್ಟೇ. ರಾಮದೇವರಿಗೆ ಅದು ಸೀರೆ ಹೋಗ್ತಟ್ಟೆ. ಯಥೇಚ್ಛು ದಂಡಂ ಶತಮನ್ಯು ಕುಂಜರ ಅಂತ ಆಚಾರ. ಒಂದು ಐರಾವತದ ಆನೇಕೆಯಲ್ಲಿ ಒಂದು ಕಬ್ಬಿನ ಕೋಲನ್ನು ಕೊಟ್ಟರೆ ಎಷ್ಟು ಅನಾಯಾಸವಾಗಿ ಮುರಿಯುವಲ್ಲದು, ಹಾಗೆ ರಾಮದೇವರಿಂದ ಐರಾವತ ರುದ್ರದೇವರ ಧನಸ್ಸೆಂಬ ಕಬ್ಬಿನ ಕೋಲನ್ನು ಮುರಿದನು. ಹಿಂಗಂತ ಶ್ರೀಮದಾಚಾರ್ಯ ಯಥೇಚ್ಛು ದಂಡಂ ಶತಮನ್ನಿ ಉರುಕ್ರಮ ಅಂತ ಶ್ರೀಮದಾಚಾರ್ಯ ಭಾಗವತದಲ್ಲಿದೆ. ಶ್ರೀಮದಾಚಾರ್ಯ ಅದನ್ನ ಶತಮನ್ನಿ ಕುಂಜರ ಅಂತೇಳಿ ಈ ರೀತಿ ಒಂದೇ ಶಬ್ದದಿಂದ ವ್ಯತ್ಯಾಸ. ಶ್ಲೋಕ ಎಲ್ಲ ಪೂರ್ಣ ಅದೇ, ವೇದವ್ಯಾಸ ದೇವರು ಹೇಳಿದ ಶ್ಲೋಕವನ್ನೇ ಹೇಳಿದ್ದಾರೆ. ಆದರೆ ಶತಮನ್ನಿ ಕುಂಜರ ಅಂತ ಕುಂಜರ ಅನ್ನೋ ಶಬ್ದ ಮಾತ್ರ ಸೇರಿಸಿದ್ದಾರೆ ಶ್ರೀಮದಾಚಾರ್ಯರು. ಈ ರೀತಿ ಎತ್ತಿದ್ರೆ ಮಹಾತಾಯಿ ಕೈಯಲ್ಲಿ ಹೂವಿನ ಮಾಲೆ ಹಿಡ್ಕೊಂಡು ಬಂದಂತೆ. ಹೂವಿನ ಮಾಲೆ ಹೇಗೆ ಇಟ್ಕೊಂಡು ಅಧೋತರಾಭ್ಯ ಪ್ರತಿಷ್ಠಮಾನ ಆಮ್ಲಾನ ಪದ್ಮಾನ್ ಜಲದಾಯಕಾಕ್ಷಿ ಉಪೇಕ್ಷ ಮಂಡಂ ಲಲಿತೈಸ್ಪದೈಸ್ತ ತದಂತ ಆಸತ್ಯ ಪಾರ್ಶ್ವತೋ ಅಭವತು. ಇದನ್ನೇ ಪುರಂದರದಾಸರು ಟ್ರಾನ್ಸ್ಲೇಟ್ ಮಾಡಿದ್ರು. ಲಲಿತೈಹಿ ಪದೈಹಿ ಮಂದೈಹಿ ಪದೈಹಿ ಹೇಗೆ ಬಂದು ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದರ ತೋರುಗ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮದ್ದಿಗೆ ದಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಥೋಕರಾಭ್ಯಾಂ ಪ್ರತಿಗಚ್ಚಮಾನಾಂ ಆಮ್ಲಾನ ಪದ್ಮಾಂ ಜಲದಾಯ ಸಾಕ್ಷಿ. ನಮ್ಮಮ್ಮ ಎಲ್ಲಾ ಜಾತಿ ಪುಷ್ಪದ ಹೂವಿನ ಮಾಲೆ ಹಿಡ್ಕೊಂಡು ಅತಿ ಮಹಾಸುಂದರಿಯಾದ ಮಹಾತಾಯಿಗಳಿಗೆ ಹೂವಿನ ಮಾಲೆ ಹಿಡ್ಕೊಂಡು ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ರಾಮದೇವರ ಎದುರಿಗೆ ಬಂದು ನಿಂತಿದ್ದಾರೆ. ಆ ರಾಮಚಂದ್ರ ದೇವರ ಎದುರಿಗೆ ನಿಂತಾಗ ನೀಲಮೇಘ ಶ್ಯಾಮಂ ಶ್ರಿತಾಭುಜಂ ಋತುಭಿಗ್ಧ ಹಸ್ತಂ ಸರೋಜ ನೇತ್ರಂ ಗದರಾಜ ಯಾತ್ರಂ ವಪುಹು ಜಗನ್ಮಂಗಲಮೇಶಭ್ಯಾಂ. ಜಗನ್ಮಂಗಲ ಸ್ವರೂಪಿಯಾದ ಪರಮಾತ್ಮ ನೀಲ ಗಂಭೀರೆಯ ಪರಮಾತ್ಮ ಗಂಭೀರವಾಗಿ ನಿಂತಿದ್ದಾನಂತೆ. ಸ್ವಾಮಿ ಧನ ಮುರುಘಾಸಿನ ಮೇಲೆ ಸೀತಾದೇವಿ ಕೈಯಲ್ಲಿ ಹೂವಿನ ಮಾಲೆ ಹಿಡಿದುಕೊಂಡು ರಾಮದೇವರಿಗೆ ಬಂದು ನಿಂತಿದ್ದಾರೆ. ಇದನ್ನ ಒಬ್ಬ ಕವಿ ಬಹಳ ಸುಂದರವಾಗಿ ಕಲ್ಪನೆ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಅಂದ್ರೆ ರಾಮದೇವರ ಎದುರಿಗೆ ಹೂವಿನ ಮಾಲೆ ಹಿಡ್ಕೊಂಡು ಬಂದು ನಿಂತು ಅಲ್ಲಿ ಸಭೆ ಇಲ್ಲಿ ತರನೇ ಬಹಳ ಸೈಲೆಂಟ್ ಆಗಿರುತ್ತೆ. ಇದ್ದಕ್ಕಿದ್ದಾರೆ ಯಾಕೆ ಸೈಲೆಂಟ್ ಆಗಿರ್ತಾರೆ? ವಿಶ್ವಾಮಿತ್ರರು ಲಕ್ಷ್ಮಣ ವಾಯಿ ಏನ್ ಚಾಲು ಸೀತಾದೇವಿ ಕೈ ಹೂವಿನ ಮಾಲೆ ಹಿಡ್ಕೊಂಡು ರಾಮದೇವರ ಜೊತೆ ನಿಂತಿದ್ದಾರೆ. ಎಷ್ಟೊತ್ತಾದ್ರೂ ಹೂವಿನ ಮಾಲೆ ಹಾಕ್ತಾ ಇಲ್ಲ. ಯಾಕೆ? ಇಲ್ಲ ಒಂದು ಅನುಪತ್ತಿ ಇದೆ. ಊನಷೋಡಶ ವರ್ಷೋಭಿ ರಾಮ ರಾಜೀವಲೋಚನ. ರಾಮದೇವರಿಗೆ 16 ವರ್ಷ ಎತ್ತರ ಇದ್ದಾನೆ, ಸೀತಾದೇವರಿಗೆ 6 ವರ್ಷ ಪುಳ್ಳಿ ಇದ್ದಾನೆ. ರಾಮದೇವರ ಬಗ್ಗೀರೆ ಹಾಕಬಹುದು, ರಾಮದೇವರಿಗೆ ಬಗ್ಗತಾ ಇಲ್ಲ, ಆಕೆಗೆ ಹೂವಿನ ಮೇಲೆ ಹಾಕ್ತಾ ಇಲ್ಲ. ಒಬ್ಬ ಕವಿಯ ಕಲ್ಪನೆ, ಪುರಾಣದಲ್ಲಿ ಹೇಳ್ತಲ್ಲ. ಒಂದು ಕೆಲಸ ಮಾಡೋದಂತಾರೆ ವಿಶ್ವಾಮಿತ್ರ, ಏನು ನೀನು ಆದಿಶೇಷ ಬ್ರಹ್ಮಾಂಡವನ್ನೇ ಕಲೆಗೆ ಇಟ್ಕೊಂಡಿದ್ದೀಯ. ಆ ಸೀತಾದೇವಿ ನಿಂತ ಭೂಮಿಯ ಭಾಗ ಮಾತ್ರ ಮೆಲ್ಲಕ್ಕೆ ನಿಧಾನಕ್ಕೆ ಮೇಲಕ್ಕೆ ಅಷ್ಟು ರಾಮದೇವರ ಲೆವೆಲ್ಗೆ. ಆದರೆ ಹೂವಿನ ಮೇಲೆ ಹಾಕಿ ಅನುಕೂಲ ಆಗುತ್ತೆ. ಏನಂತೀವಿ? ಲಕ್ಷ್ಮಣ ಅಂದ, ಈ ಕುಂಟುಚೇಷ್ಟೆ ಸ್ವಾಮಿ ಅಂತ ನಡೆಯೋಣ ಸ್ವಾಮಿ. ನಾವು ಬುದ್ಧಿವಂತರಂದ್ರೆ ನಮ್ಮ ಅಪ್ಪನಂತ ಬುದ್ಧಿವಂತ ಸ್ವಾಮಿ. ನೀವು ಹೇಳಿದ್ರಿ ಅಂತ ನಾನು ಸೀತಾದೇವಿ ನಿಂತ ಭೂಭಾಗವನ್ನು ಮೇಲಕ್ಕೆ ಎತ್ತಿದ್ರೆ ರಾಮದೇವರ ಲೆವೆಲ್ಗೆ ಎತ್ತಬೇಕು ಅಂತ ನಾನು ಹೋದ್ರೆ ಅವನು ತ್ರಿವಿಕ್ರಮ ಬೆಳಿಲಿಕ್ಕೆ ಶುರು ಮಾಡಿದ್ರೆ ಎನ್ನ ತಂದ್ರೆ
ಆಮೇಲೆ ಏನ್ ಮಾಡ್ತೀರಿ, ಅವನು ಬೆಳೆದ ಅಂದ್ರೆ ಏನ್ ಎತ್ತೋದು, ಇವೆಲ್ಲ ತಲೆ ಹೇಳಿದ ನಡೆಯಲ್ಲ. ಸ್ವಾಮಿ ಹತ್ರ ಭಕ್ತಿಗೆ ವಶನಾಗ್ತಾನೆ ಹೊರತು ನಾವು ಏನೋ ಬುದ್ಧಿವಂತಿಗೆ ಟ್ರಿಕ್ ಮಾಡ್ತೀನಿ ಅಂದ್ರೆ ಅವನು ಟ್ರಿಕ್ಕಿನ ರಾಜ, ನಾವು ಬರೀ ಟ್ರಿಕ್ ಬರೀ ಟ್ರಕ್ಕಲ್ಲೇ ಇರ್ತೀವಿ ಅಷ್ಟೇ. ಆದ್ರಿಂದ ನನಗೆ ನೀವೇನಾದ್ರು ಬೇರೆ ದಾರಿ ಹೇಳಬೇಕು ಅಂತ ತಕ್ಷಣ ಹತ್ತಕ್ಕೆ ಕಿವಿಯಲ್ಲಿ ಒಂದು ಗುಟ್ಟು ಹೇಳಿದಂತೆ. ಆ ಗುಟ್ಟು ಹೇಳಿದ ತಕ್ಷಣ ಓದ ಲಕ್ಷ್ಮಣ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪ್ರಭುವೇ ನಮಃ ಅಂತ ರಾಮದೇವರಿಗೆ ಸಾವಿರಾರು ನಮಸ್ಕಾರ ಹಾಕುತ್ತಂತೆ. ರಾಮದೇವರು ಯಾಕೆ ಲಕ್ಷ್ಮಣ ಏನಾಯ್ತು ಅಂತ ಪಕ್ಕಿ ಲಕ್ಷ್ಮಣ ಎತ್ತಬೇಕು ಅಂತ ಹೇಳಿದ್ರೆ ಸೀತಾದೇವಿ ಹತ್ತು ಹುಡುಗ ಕವಿಯ ಕಲ್ಪನೆ ಅಷ್ಟೇ. ಶ್ರೀಮದಾಚಾರ್ಯರಿಂದ ಪ್ರದತ್ತವಾದ ರಾಮದೇವರು ಸೀತಾದೇವಿಯ ಪ್ರತಿಮೆ, ರಾಮದೇವರಿಗೆ ಅನುಗುಣವಾದ ಪ್ರತಿಮೆಯೇ. ರಾಮದೇವರಿಗೆ ಎಷ್ಟು ಇದ್ದಾರೋ ರಾಮದೇವರ ಪಕ್ಕದಲ್ಲಿದ್ದ ಆ ಜೋಡಿ ಪ್ರತಿಮೆ ರಾಮದೇವರ ಹೆಗಲಿಗೆ ಬರಬೇಕು, ಗೊತ್ತಾಯ್ತಾ? ಅದು ಪ್ರಾಮಾಣಿಕ ಪ್ರತಿಮೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಪರಮಾತ್ಮನ ರಾಮದೇವರ ಜೊತೆಗೆ ಇವತ್ತು ಎಲ್ಲಾ ಮಠಗಳಿಗೂ ಶ್ರೀಮದಾಚಾರ್ಯ ರಾಮದೇವರನ್ನು ಕೊಟ್ಟಿದ್ದಾರೆ, ಪರಿವಾರ ಮಠಕ್ಕೆ ಕೊಟ್ಟಿದ್ದಾರೆ, ವೇದಾವರ ಮಠಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮಠಕ್ಕಿದೆ, ನಮ್ಮ ಮಠದಲ್ಲಿ ಸೀತಾದೇವಿಯನ್ನು ವಕ್ಷಸ್ಥಳದಲ್ಲಿದ್ದಾಳಷ್ಟೇ, ವೀರರಾಮ ಕೊಟ್ಟಿದ್ದಷ್ಟೇ. ಅಂದ್ರೆ ಸೀತಾ ಸಮೇತ ರಾಮದೇವರು ಕೊಟ್ಟಿದ್ದು ಭಂಡಾರಕೇರಿ ಮಠಕ್ಕೆ, ಪರಿವಾರ ಮಠಕ್ಕೆ, ವೇದಾವರ ಮಠಕ್ಕೆ, ಕೂಡಲೇ ಅಶೋಕ ಮಠಕ್ಕೆ, ದಿವಂಚಕ್ಕೆ ಮಠಕ್ಕೆ, ಅನೇಕ ಮಠಗಳಲ್ಲಿ ಇವೆ. ಯಾವ್ದಾದ್ರು ಪ್ರತಿಮೆ ರಾಮದೇವರ ಜೊತೆಯಲ್ಲಿ ಇರುವ ಸೀತಾ ಪ್ರತಿಮೆ ಇಷ್ಟು, ರಾಮದೇವರ ಪ್ರತಿಮೆ ಇಷ್ಟು ನೋಡಿದ ಜಗತ್ತಿನಲ್ಲಿ ಪ್ರಾಮಾಣಿಕತಾ ಶ್ರೀಮದಾಚಾರ್ಯ ಗೊತ್ತಿಲ್ಲ. ಆ ಶಿಲ್ಪಶಾಸ್ತ್ರದ ಒಂದು ಜ್ಞಾನ. ಗಂಡನ ಪ್ರತಿಮೆ ಎಷ್ಟಿದೆಯೋ ಹೆಂಡತಿ ಪ್ರತಿಮೆ ಅದಕ್ಕೆ ಅನುಗುಣವಾಗಿ ಇರುತ್ತೆ ಯಾವಾಗಲೂ, ಅದು ಪ್ರಾಮಾಣಿಕ. ಆದ್ದರಿಂದ ಇಲ್ಲಿ ರಾಮದೇವರನ್ನ ನೀವು ಯಾವುದೇ ಮಠದಲ್ಲಿ ನೋಡ್ರಿ, ಭಂಡಾರಕೇರಿ ಮಠಕ್ಕೆ ಹೋಗಿ, ಪರಿವಾರ ಮಠದಲ್ಲಿ ನೋಡಿ, ಈ ಮುದ್ದು ಮುಖವು ಈಗ ದೇವರು ನಾವು ವಾದರಾಜು ಮಾಡಿದ್ದು ಪರಿವಾರ ಮಠ ದೇವರು ನೋಡೇ. ರಾಮದೇವರು ಇಷ್ಟಿದ್ರೆ ಸೀತಾದೇವಿ ಇಲ್ಲಿ ಬರ್ತಾಳೆ, ಕಿರೀಟ ಹತ್ರ ಇಲ್ಲಿ ಬರ್ತಾಳೆ, ಕಿರೀಟ ಸೇರಿ ಅದು ಗಂಡ ಹೆಂಡತಿ. ಸಾಮಾನ್ಯ ಲೌಕಿಕವಾಗಿ ಆಡೋದಂದ್ರೆ ಮೇನ್ ಬಾಟ್ ಅದಾಗಬೇಕಂದ್ರೆ ಆ ಜ್ಞಾನ ನಮ್ಮಂತ ಮಂದಮತೆಯಲ್ಲಿರುತ್ತೆ, ಶ್ರೀಮದಾಚಾರ್ಯರಿಲ್ಲ, ಬ್ರಹ್ಮದೇವರಿಲ್ಲ. ಆದ್ದರಿಂದ ಅದನ್ನ ಸರಿಯಾಗಿ ಹಚ್ಕೋಬೇಕಷ್ಟೇ. ಈ ಕಥೆ ಹೇಳಿದ್ರೆ ವಿನೋದಕ್ಕೆ ಹೇಳಿದಷ್ಟೇ, ಈ ಕಥೆನೇ ಆಧಾರ ಇಟ್ಕೋಬೇಡ್ರಿ, ಯಾರೋ ಒಬ್ಬ ಕವಿ ಹೇಳಿದ ಕಥೆ ಅಷ್ಟೇ ಈಗ ನಾವೇ ಹೇಳಿದ್ದು. ಈ ರೀತಿಯಾಗಿ 6 ವರ್ಷ ಸೀತಾದೇವಿ ಇಟ್ಟರು ಕೂಡ, ರಾಮದೇವರಿಗೆ 16 ವರ್ಷ ಇಟ್ಟರು ಕೂಡ ಅವರು ಮೇಲ್ಪಾರೀಕರೇ ಹೊರತು ಇವರು ಇಷ್ಟೇ ಅವನಷ್ಟು ಪರಮಾತ್ಮನ ಇಲ್ಲ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಆಯ್ತು. ಅಂತೂ ಹೂವಿನ ಮೇಲೆ ಹಾಕಿದ್ದಾಳೆ ನಮ್ಮಮ್ಮ, ಎಲ್ಲಾನು ಕರೆಸಿದ್ರು. ದಶರಥನ ಪರಿವಾರ ಎಲ್ಲ ಬಂತು, ವಿವಾಹ ವೈಭವದಿಂದ ಜರುಗಿದೆ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ಉಳಿದವರೆಲ್ಲ ಮಮ ಜೀವನ ಹೇತನ ಅನ್ಕೋಬೇಕಷ್ಟೇ. ಪರಮಾತ್ಮ ಮಮ ಜೀವನ ಹೇತನ ಬೇಕಾಗಿಲ್ಲ, ಜಗಜ್ಜೀವನ ಜೀವನಕ್ಕೆ ಹೇತುವಾಗಿದೆ. ಲಕ್ಷ್ಮೀನಾರಾಯಣರ ಕಲ್ಯಾಣ ಅದಾಯ್ತು. 4 ಜನಗಳಿಗೂ ಮದುವೆ ಆಯ್ತು. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತಾದೇವಿ ಊರ್ಮಿಳ ಮಾಂಡವಿ ಶ್ರುತಿಕೀರ್ತಿ 4 ಜನಕ್ಕೂ 4 ಜನ ಕೊಟ್ಟು ಮದುವೆ ಮಾಡಿತ್ತು. ಇವರಿಬ್ಬರು ಲಕ್ಷ್ಮೀನಾರಾಯಣರು, ಅವರಿಬ್ಬರಲ್ಲಿ ಪರಮಾತ್ಮ ವಿಶೇಷ ಆದೇಶ ವಿವಾಹ ಮಾಡಿಕೊಂಡಿದ್ದಾರೆ. ವಿವಾಹ ಮುಗಿದು ವೈಭವದಿಂದ ಹೊರಡ್ತಾ ಇದ್ರೆ ದದರ್ಶ ಭಾಷವಂ ಪರಶುರಾಮ ದೇವರು ಬಂದ್ರೆ ಎದೆ ಹೊಡ್ಕೊಂಡ್ಬಿಟ್ಟ. ನಿನ್ನೆ ಒಂದು ಕಥೆ ಹೇಳಿದ್ವಿ, ನೆನಪಿದೆಯಾ? ಎಲ್ಲಾ ಕಡೆಗೂ ಸಂಚಾರ ಮಾಡ್ತಾ ದಿಗ್ವಿಜಯ ಮಾಡ್ತಾ ಹೋದಾಗ ಪರಶುರಾಮ ದೇವರು ಒಂದು ಪ್ರತಿಜ್ಞೆ ಮಾಡಿದ್ರಂತೆ. ಕ್ಷತ್ರಿಯರನ್ನ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಕೊಂಡು ಹೊರಟ್ರಲ್ಲ, ಒಂದು ಪ್ರತಿಜ್ಞೆ ಇತ್ತಂತೆ. ಯಾರು ಕಲ್ಯಾಣ ಮಂಟಪದಲ್ಲಿ ವಿವಾಹವಾಗ್ತಾ ಇದ್ರೆ ಅವರನ್ನ ನಾನು ಕೊಲ್ಲಲಿಲ್ಲ ಅಂತ ಪರಶುರಾಮ ದೇವರು ಪ್ರತಿಜ್ಞೆ ಇತ್ತಂತೆ. ಅದು ಹೆಂಗೋ ದಶರಥ ತಿಳ್ಕೊಂಡ್ಬಿಟ್ಟಿಲ್ಲ ಆ ರಹಸ್ಯ. ಅದಕ್ಕೆ ಪರಶುರಾಮ ದೇವರು ಬರ್ತಾ ಇದ್ದಾರೆ ಅಂತ ಒಬ್ಬ ಹೆಂಡತಿ ಜೊತೆ ಮದುವೆ ಹೀಗೆ 360 ಜನ ಮದುವೆ ಮಾಡ್ಕೊಂಡಂತ. ಅಲ್ರಿ ಪರಶುರಾಮ ದೇವರು ಬಂದಿದ್ದು 21 ಸರಿ, 360 ಜನ ಯಾಕೆ ಮದುವೆ ಮಾಡ್ಕೊಂಡ? ಅಷ್ಟೇ ಯಾರು ನ್ಯೂಸು ಏನೋ ಯಾರು ನ್ಯೂಸ್ ಕಳಿಸ್ಬಿಡ್ತಾರೆ, ಏನೋ ಎಲ್ಲ ಇಲ್ಲೇ ಹೊತ್ತದಲ್ಲಿ ಪರಶುರಾಮ ದೇವರು ಬಂದಿದ್ದಾರೆ, ಹೌದಾ ಯಾಕೆ ಬೇಕಾ ಒಂದು ಹುಡುಗಿ ಕಡೆಗೊಂಡು ಮದುವೆ ಕಲ್ಯಾಣ ಅಂತ ಬಾಳ್ಗ ದೂರು ಬರ್ತಾ ಇದ್ದಾರೆ. ಈ ವಿವಾಹ ಅಂತೆಗೆ ನಾನು ಹೋಗೋಣ ಅಂತ ಪರಶುರಾಮ ದೇವರು ಹೊರಟಿದ್ವಿ. ಅವ್ರು ಬಂದಿದ್ದು 21 ಸರಿ, ಈತ ಮದುವೆ ಮಾಡ್ಕೊಂಡಿದ್ದು 360 ಸರಿ. ಆವಾಗ ದಶರಥ ಅಂದ, ಸ್ವಾಮಿ
ನೀವು ಯಾವಾಗ ಬಂದರೂ ಕೂಡ ನಾನು ತಪ್ಪಿಸ್ಕೋತಾ ಇದ್ದೆ, ಇವತ್ತು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಿನ್ ಜೊತೆಗೆ, ಇವತ್ತು ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ, ನಾನು ಹೊಡೆದು ಕೊಂಡು ಬಿಡು ಅಂದಾಗ ಪರಶುರಾಮ ದೇವರು ನಿಂತು ನಾನೇನ್ ಮಾಡಲು, ತಪ್ಪಿಸ್ಕೊಂಡು ಓಡುವವರು ನಿನ್ನ ಹಿಡ್ಕೊಂಡು ಹೊಡೆಯೋದು ಅರ್ಥ ಇದೆ, ನೀನು ಬೇಡ, ನನಗೆ ನಿನ್ನ ಮಗ ಬೇಕು, ರಾಮನ ಹಾಕ್ಕೊಂಡಿದ್ದೀನಿ ಯುದ್ಧಕ್ಕೆ ಅಂತಷ್ಟು ಎಚ್ಚರಿಕೆಗಿದ್ದ ಅಂತ ದಶರಥ. ನೋಡ್ರಿ, ರಾಮ ಅಂತ ಆ ರಾಮಂದೇ ಮದುವೆ ನೆನ್ನೆ ಆಗಿದೆ, ರಾಮ ಅಂತ ಆಗಿದೆ, ರಾಮನ ಮದುವೆನೇ ಆಗಿದೆ. ಆದ್ರಿಂದ ನೆನ್ನೆ ಆಗಿದೆ ಆ ಕೂತಿನ ಬೇಡ. ಆ ಯಥಾ ಪ್ರಕಾರ ಅಲ್ಲಿ ಮಾತುಗಳು ಬೇಕಾದಷ್ಟು ನಡೆಯುತ್ತೆ ಮಾತುಕತೆ. ಆ ಸಂದರ್ಭದಲ್ಲಿ ಪರಶುರಾಮ ದೇವರು ರಾಮದೇವರಿಗೆ ಹೇಳ್ತಾನೆ, ನೇಹನ ನಾಸ್ತಿ ಚಿಂತನೆ, ಆ ರಾಮನೇ ಪರಶುರಾಮ, ಪರಶುರಾಮನೇ ರಾಮ, ಇಬ್ರು ಒಂದೇ ಆಗಿದ್ರು ಕೂಡ ಅವ್ರು ಹೇಳ್ತಾ ಇರ್ತಾರೆ, ರಾಮ ಸೋತು ಬಂದಿರುವ ಧನಸ್ಸನ್ನ ಮುರಿದು ಧರಿಸಿ ನೀನೇ ಗೆದ್ದಾಡಾಯ್ತು ಅನ್ನಂತ ಪರಶುರಾಮ ದೇವರು. ಪೂರ್ವದಲ್ಲಿ ದೇವರ ಸ್ಪರ್ಧೆ ಇತ್ತು, ವಿಷ್ಣು ಶಾಂಗ ಧನಸ್ಸಿಗೂ ರುದ್ರದೇವರ ಪಿನಾಕಿತ್ತು. ಈ ಎರಡು ಧನಸ್ಸುಗಳಲ್ಲಿ ಶ್ರೇಷ್ಠವಾದ ಧನಸ್ಸು ಯಾವುದು ಅಂತ ಸ್ಪರ್ಧೆ ಇತ್ತು ದೇವತೆಗಳೆಲ್ಲ. ಆ ಸ್ಪರ್ಧೆ ಇದ್ದಾಗ ವಿಷ್ಣುವು ಹರಿಹರರಿಗೆ ಯುದ್ಧ ಸಂಭವಿಸಬೇಕಾದ ಪ್ರಸಂಗ ಬಂತು. ಪರಮಾತ್ಮನು ಬಂದಿದ್ದಾರೆ, ರುದ್ರದೇವರು ಬಂದಿದ್ದಾರೆ, ಪಿನಾಕ ಹಿಡ್ಕೊಂಡು ಅವರು ನಿಂತಿದ್ದಾರೆ, ಶಾಲಿಂದ ಹಿಡ್ಕೊಂಡು ವಿಷ್ಣು ನಿಂತಿದ್ದಾನೆ. ಯುದ್ಧ ಪ್ರಾರಂಭ ಆಗಬೇಕಷ್ಟೇ, ಆಗ್ತಾನೇ ಇಲ್ಲ. ಯಾಕೆ? ಪರಮಾತ್ಮ ರುದ್ರದೇವರಿಗೆ ಸ್ಟ್ಯಾಚು ಅಂದ್ಬಿಟ್ಟಿದ್ದ, ನಿಂತುಬಿಟ್ಟಿದ್ದಷ್ಟೇ. ಕರುಣೆಯಿಂದ ಪ್ರೇರಕ ಪರಮಾತ್ಮ ನಿಂತು ಬಿಟ್ಟಿದ್ದಾರೆ. ರುದ್ರದೇವರು ಚಲನೆ ಇಲ್ಲ, ಪ್ರತಿಮೆಯಿಂದ ನಿಂತಿದ್ದಾರೆ. ಆವಾಗ ಶರಣಾಗತರಾಗಿ ನಮಸ್ಕಾರ ಮಾಡಿ ಅಪರಾಧವನ್ನು ಕೇಳಿಕೊಂಡಿದ್ದಾರೆ ರುದ್ರದೇವರು. ಆವಾಗ ವಿಷ್ಣು ಧನಸ್ಸಿಗೂ ಶಿವಧನಸ್ಸಿಗೂ ಸ್ಪರ್ಧೆ ಬಿಟ್ಟಾಗ ಯಾವಾಗ ಮಹಾದೇವ ಸೋತಿದ್ದಲ್ಲ ವಿಷ್ಣು ಧನಸ್ಸು ಅಂತ ಎದುರಿಗೆ ನಿಂತ್ಕೊಂಡು ಆ ಧನಸ್ಸನ್ನು ನೀವು ಮುರಿದಿರೋದು. ಸೋತವರನ್ನೇ ನ್ಯಾಚುರಲಿ ಸೋತವರನ್ನೇ ಗೆದ್ದು ಗೆದ್ದಂಗ ಅನ್ನೋದಪ್ಪ. ಗೆದ್ದವ್ರನ್ನೇ ಗೆದ್ದು ಗೆದ್ದ, ಸೋತವರನ್ನ ಗೆದ್ದು ಗೆದ್ದಂಗಲ್ಲ. ನೀನು ಧನಸ್ಸನ್ನು ಧಾರಣೆ ಮಾಡದೆ ಬೀಡ ಹಾಕಿದೆ ಅಂತ ಅನ್ಕೊಂಡಿಯಲ್ಲ, ಅದು ಮೊದಲೇ ಸೋತು ಬಂದಿರೋ ಧನಸ್ಸು. ಸೋತು ಬಂದಿರೋ ಧನಸ್ಸು ನೀನು ಮುಡಿಯೋದು ಅದೇನು ದೊಡ್ಡಷ್ಟಿದೆ. ಇದನ್ನು ಧರಿಸು ನೋಡೋಣ, ಇದು ವಿಷ್ಣು ಧನಸ್ಸು, ಇದನ್ನು ಧರಿಸೋ ಶಕ್ತಿ ಯಾರಿಗೂ ಇಲ್ಲ ಜಗತ್ತಿನಲ್ಲಿ, ಇದನ್ನು ಧರಿಸು. ಈ ರೂಪದಿಂದ ಹಿಂದಿನ ಆಚಾರ, ಆ ರೂಪದಿಂದ ಮುಗುಳಿನಾಗೆ ಏನಾಗುತ್ತೆ, ಅನಾಯಾಸ ಮುಚ್ಕೊಂಡ್ಬಿಟ್ಟ, ಬಾಣ ಹೊಡೆ ಬಿಟ್ಟ. ಆಗ ಪರಮಾತ್ಮ ಅಂದ, ಅತುಲ ಪಟ್ಟೆ ಕೂತಿದ್ದ, ಲೋಕಮೀನಾಗಿರಬೇಕು ಅಂತ ವರ ಅವನಿಗೆ. ಅದಕ್ಕೆ ಅವನಿಗೆ ಹೇಳ್ತಾನೆ, ಮಹಾವಿಷ್ಣುವಿಗೆ ಯಾವಾಗ ಸೋಲು ಬರುತ್ತೋ ಆವಾಗ ನನ್ನ ಸಾವು ಅಂತ ಅವನು ಅನ್ಕೊಂಡ. ಬ್ರಹ್ಮದೇವರು ಹೇಳಿದ್ರು, ಮಹಾವಿಷ್ಣು ಯಾವತ್ತು ಸೋತ ಅಂತ ನೀನು ಅನ್ಕೊಳ್ತೀಯೋ ಅವತ್ತು ನಿನ್ನ ಮಹಾ ಸಮಾರಾಧನೆ, ಅದರಿಂದ ನೀನು ಇಟ್ಕೋ ಅಂತ ಹೇಳಿದ್ರು. ಯಥಾ ಪ್ರಕಾರ ಅಲ್ಲಿ ಪಟ್ಟಿಯಲ್ಲಿದ್ದ ಪರಶುರಾಮ ದೇವರು ಹೇಳ್ತಾರೆ, ಆಶಯ ಕೊಟ್ಟಿದ್ರು, ಅವನೆಲ್ಲೂ ತಪ್ಪಿಸ್ಕೋಬಾರ್ದಲ್ಲ, ಅದಕ್ಕೆ ಕುಂತಿದ್ರು. ಆವಾಗ ಆ ಬಾಣವನ್ನ ಅವನಿಗೆ ಹೊಡಿ ಅಂತ ಹೇಳಿ ಅತುಲ ಸಂಹಾರವನ್ನ ಮಾಡಿಸಿದ್ದಾರಂತೆ. ಅದಾದ ಮೇಲೆ ಮುಂದೆ ಹೊರಟು ವೈಭವದಿಂದ ಅಯೋಧ್ಯ ನಗರವನ್ನು ಪ್ರವೇಶ ಮಾಡಿದ್ದಾರೆ. ರಾಮ ಪರಶುರಾಮ ಇಬ್ಬರು ಒಂದೇ ಅಂತ ತೋರಿಸಿಕೊಟ್ಟಿದ್ದಾರೆ. ಪರಶುರಾಮ ರಾಮನಲ್ಲಿ ಪ್ರವೇಶ ಮಾಡಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಪರಶುರಾಮ ದೇವರು ಆಚೆ ಬಂದು ನಾನು ರಾಮ ಇಬ್ಬರು ಒಂದೇ ಅಂತ ತಿಳಿಸಿಕೊಟ್ಟು ಭಾರ್ಗವ ರಾಮ ಹೊರಟಿದ್ದಾರಂತೆ. ಶ್ರೀರಾಮ ಬಂದಿದ್ದಾನೆ, ಕೋದಂಡರಾಮ ಬಂದಿದ್ದಾನೆ, ಅಯೋಧ್ಯಾರಾಮ ಬಂದಿದ್ದಾನೆ, ಇನ್ನು ಭಾರ್ಗವ ರಾಮನ ಕೆಲಸ ಇಲ್ಲ, ಹೊರಡ್ತೀನಿ ಅಂತ ಭಾರ್ಗವ ರಾಮ ಹೊರಟುಬಿಟ್ಟ. ಈ ರೀತಿಯಾಗಿ ಅದೇ ರೂಪದಿಂದ ಈ ಬಂದ ಮೇಲೆ ಅಯೋಧ್ಯೆಯಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ದಾರಂತೆ. ಸಮಾಲೋಚನೆ ನಡೀತಾ ಇದೆ. ನಮಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಮಗೆ ಪ್ರೇರಣೆ ಆಗ್ತಾ ಇದೆ. ಅದಕ್ಕೆ ರಾಮನಿಗೆ ಪಟ್ಟಾಭಿಷೇಕ ಮಾಡೋಣವಾ ಅಂತ ವಿಚಾರ ಅಂದ್ರೆ ಎಲ್ಲಾ ಪ್ರಜೆಗಳು ಒಮ್ಮತದಿಂದ ಅವಶ್ಯ ಆಗಲಿ, ಸಂತೋಷದಿಂದ ರಾಮನಿಗೆ ಪಟ್ಟಾಭಿಷೇಕ ಆಗಲಿ ಅಂತಂದ್ರೆ ದಶರಥನಿಗೆ ಬೇಜಾರಾಗಲಿ. ಯಾಕಪ್ಪ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಮಾತಾಡ್ತಾ ಇದ್ರೆ ಅವಶ್ಯ ಮಾಡ್ರಿ ಅಂದ್ರೆ, ಯಾಕಂದ್ರೆ ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಆಳ್ವಿಕೆಯಲ್ಲಿ ಏನಾದ್ರು ಲೋಪ ಇತ್ತಾ? ಕೆಲವರು ಅಧಿಕಾರಿಗಳು ಚೇಂಜ್ ಆಗಿರ್ತಾರೆ, ಮೀಟಿಂಗ್ ಅಲ್ಲಿ ಏನಾದ್ರು ರೆಕಮೆಂಡ್ ಮಾಡ್ತಾ ಇರ್ತಾರೆ, ಈ ಸರಿ ಪ್ರೆಸಿಡೆಂಟ್ ಸೈನ್ ಮಾಡ್ರಿ, ಸೆಕ್ರೆಟರಿ ಚೇಂಜ್ ಮಾಡ್ರಿ ಅಂತ ಮೀಟಿಂಗ್ ನಡೀತಾ ಇರ್ತಾರೆ. ಈ ಸರಿ ಸೆಕ್ರೆಟರಿ ಚೇಂಜ್ ಆಗಲಿ, ಬೇರೆಯವರು ಮಾಡಬೇಕು ಅನ್ಕೊಂಡಿದ್ದೀವಿ ಅಂತ ಮೀಟಿಂಗ್ ಮಾತಾಡ್ತಾರೆ, ಅಪ್ಪ ಒಳ್ಳೆದಾಗ್ತೀವಿ ಅಂತ ಎಲ್ಲರೂ ಹೇಳ್ಬಿಟ್ರೆ ಅಲ್ಲಿ ತನಕ ಸೆಕ್ರೆಟರಿ ಆಗಬೇಕೇನೆ ಅಂದ್ರೆ ಅಲ್ಲಿ ಏನೋ ಲೋಪ ಇದೆ ಅಂತ ಅರ್ಥ. ಇಲ್ಲಿ ಹಾಗೆ ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಒಮ್ಮತದಿಂದ ಎಲ್ಲರೂ ಒಪ್ಕೊಂಡ್ಬಿಟ್ರೆ ದಶರಥ ಅಂದ್ರೆ ನನ್ನ ಆಳ್ವಿಕೆಯಲ್ಲಿ ಏನಾದ್ರು ಲೋಪ ಇತ್ತ ಅಂದ್ರೆ ನಿನ್ನ ಆಳ್ವಿಕೆಯಲ್ಲಿ ಲೋಪ ಇರಲಿಲ್ಲ, ನಮಗೆಲ್ಲ ಒಂದು ಆಸೆ, ರಾಮರಾಜ್ಯದಲ್ಲಿ ನಾವು ಇದ್ದೀವಿ ಅಂತ ಅನಿಸ್ಕೋಬೇಕು ಆಸೆ, ಅದರಿಂದ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಅಂತ ಅಂದ್ರು. ಈ ರಾಮದೇವರಿಗೆ ಪಟ್ಟಾಭಿಷೇಕ ಅಂದ ತಕ್ಷಣ ದಾನ ಪ್ರಾರಂಭ ಮಾಡಿಬಿಡುತ್ತೆ.
ಅದು ವಿಷಯ ನಿರ್ಧಾರವಾದ ಮೇಲೆ ದಾನಗಳು ಕೊಡಲು ಶುರು ಮಾಡಿದ್ರು. ಕಾರ್ಯಕ್ರಮದಲ್ಲಿ ದಾನವೇ ಡಿಸೈಡ್ ಆಯ್ತು, ರಾಮದೇವಿ ಕೊಡಬೇಕು, ಪಟಾಭಿಷೇಕ ಮಾಡಬೇಕು ಅಂತ ದಾನಗಳು ಕೊಡ್ತಾ ಇದ್ದಾರೆ. ಮುತ್ತೈದೆಯರಿಗೆಲ್ಲ ನವರತ್ನಗಳನ್ನು ಬಂಗಾರದ ಮರದಲ್ಲಿ ತುಂಬಿ ಕೊಡ್ತಾ ಇದ್ದಾರೆ, ಮರಗಳನ್ನ ಹಾಕಿ. ಈಗಂತೂ ಎಲ್ಲರಿಗೂ ಪೀತಾಂಬರಗಳು ಗೋದಾನಗಳು ಮಾಡ್ತಾ ಇದ್ದಾರೆ. ದಶರಥ ಖುಷಿ. ಮಂಥರ ನೋಡಿದ್ದನ್ನು, ಅಮ್ಮೋ ಏನೋ ಅವಳ ಮೊದಲೇ ಹೊಟ್ಟೆ ಉರಿಯವರಿಗೆ ಕಲಿ ಪತ್ನಿಯವರು ಅವಳ ಹಿಂದೆ ಅಕ್ಷರತ್ವವನ್ನು ಬರೆದಿದ್ಲು, ತಪಸ್ಸನ್ನು ಮಾಡಿ. ಬ್ರಹ್ಮದೇವರು ಹೇಳಿದ್ರು, ಇದು ಎಲ್ಲರಿಗೂ ಗೊತ್ತಿದೆ ಈ ಕಥೆ, ಇದನ್ನು ಹೆಚ್ಚು ಹೇಳಬೇಕಾಗಿಲ್ಲ. ಬ್ರಹ್ಮದೇವರು ರಾಮದೇವರ ಪಟ್ಟಾಭಿಷೇಕವನ್ನು ತಪ್ಪಿಸು, ನಿನ್ನ ಗತಿ ನಿನಗಾಗತ್ತೆ ಎಂದಿದ್ರು. ನಿನ್ನ ಗತಿ ಅಂದ್ರೆ ಅನ್ನಂತನಃ ಇತ್ತಂತಹ ಅಂತ ರಾಜರಾಜರು ಬರೆದಿದ್ದಾರೆ. ಸರಿ, ಅದಕ್ಕೆ ರಾಮದೇವರ ಪಟ್ಟಾಭಿಷೇಕ ತಪ್ಪಿಸಬೇಕು ಅಂತ ಸಲ ವಿಚಾರ ಮಾಡಿದ್ರು. ಕೈಕೇಯಿ ಹೇಳಿದ್ರಂತೆ, ನೋಡು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತೆ. ಅಂದ ತಕ್ಷಣ ಕೈಕೇಯಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವಳು ಹತ್ಕೊಂಡಿದ್ದು ಡೈಮಂಡ್ ನೆಕ್ಲೆಸ್ ತಲುಪಬಹುದು. ಸಂತೋಷ, ಒಳ್ಳೆ ರಾಮದೇವರಿಗೆ ಪಟ್ಟಾಭಿಷೇಕದ ಸುದ್ದಿಯನ್ನು ಹೇಳಿ ನನ್ನ ಮನಸ್ಸು ಸಂತೋಷ ಪಡಿಸಿದ್ದೀರಿ, ಇದನ್ನ ಪಾಲಿತೋಷ ವಿಚಾರಿಸಿದಂತದ್ದು. ಬಟ್ಟೆ ಉಳ್ಕೋಬೇಕಾದ ವಿಷಯಕ್ಕೆ, ಅಳಬೇಕಾದ ವಿಷಯಕ್ಕೆ, ದುಃಖ ಪಡಬೇಕಾದ ವಿಷಯಕ್ಕೆ ಸಂತೋಷ ಪಡ್ತಾ ಇದೆಯಾ? ನಾಟ್ಯಗಳನ್ನು ನಿಂತು ಇದಕ್ಕೆ ಮನೆ ಹಾಳು ಅಂದ್ರೆ ಹೀಗಿರ್ತಾರೋ, ಹೇಗೆ ಮನೆ ಹಾಳು ಮಾಡಬೇಕು, ಒಬ್ರಿಗೊಬ್ರು ವಿಶ್ವಾಸ ಹಾಳು ಮಾಡಬೇಕು, ಅದೆಲ್ಲ ಟ್ರೈನಿಂಗ್ ತಗೊಂಡಿರ್ತಾರ ಅವರೆಲ್ಲರೂ. ಬಟ್ಟೆ ಉಳ್ಕೋಬೇಕಾದ ವಿಷಯಕ್ಕೆ ನೆಕ್ಲೆಸ್ ಕೊಡ್ತೀಯ ನನಗೆ, ತಗೊಂಡು ನೆಕ್ಲೆಸ್ ನೀನೆ ವಾಪಸ್. ನೀನು ಆಲೋಚನೆ ಮಾಡು, ರಾವಣಿಗೆ ಪಟ್ಟಾಭಿಷೇಕ ಮಾಡಿದ್ರೆ ಕೌಶಲ್ಯ ರಾಜಮಾತ ಆಗ್ತಾಳೆ, ನೀನು ಏನಾಗ್ತಿ ಮೂಲೆಯಲ್ಲಿ ಕೂತಿರ್ಬೇಕಾಗತ್ತೆ ಅಷ್ಟೇ. ನೀನೇನು ಕೆಲಸಕ್ಕೆ ಬರಲ್ಲ. ಆಮೇಲೆ ಅದೇ ನಿನ್ನ ಮಗ ಭದ್ರ ರಾಜ ಆಗಿದ್ರೆ ನೀನು ರಾಜಮಾತ. ಆಲೋಚನೆ ಮಾಡಿ ಬುದ್ಧಿ ಕಟ್ಟಿ ಸ್ಟಾರ್ಟ್ ಮಾಡಿದ್ವಿ. ಶ್ರೀಮದಾಚಾರ್ಯರು ನಿಕೃತ ನಾಮ ಕ್ಷಿಪ್ತ. ಶ್ರೀಮದಾಚಾರ್ಯರು ಅವರಲ್ಲಿ ನಿಕೃತಿ ಅಂತ ಒಬ್ಬ ರಾಕ್ಷಸಿ ಸೇರ್ಕೊಂಡಿದ್ದರು. ನಿಕೃತಿ ಎಂಬ ರಾಕ್ಷಸಿ ಬೇರೆ ಸೇರ್ಕೊಂಡಿದ್ದಾರೆ, ಜೊತೆಗೆ ಕಲಿಯ ಹೆಂಡತಿ ಸಾಕ್ಷಾತ್ತಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಇನ್ನು ಬುದ್ಧಿ ಕೆರಬಡಾಗಿ ಬಿಡುತ್ತೇನ್ರಿ. ಉಪದೇಶ ಮಾಡಿದ್ರು. ಹಿಂದೆ ದೇವದಾನವ ಯುದ್ಧ ಪ್ರಸಂಗ ಬಂದಾಗ ಕ್ಷತ್ರಿಯ ಜೊತೆಗೆ ಯುದ್ಧ ಮಾಡುವ ಕಾಲಕ್ಕೆ ನೀನು ನಿನ್ನ ಗಂಡನಿಗೆ ಸಂರಕ್ಷಣೆ ಮಾಡಿದ್ದಿ. ಅವಾಗ ನಿನ್ನ ಗಂಡನಿಗೆ 2 ವರ ಕೊಡ್ತೀನಿ ಎಂದಿದ್ದ. ಆ ವರ ಕೇಳೋ ಸಮಯ ಈಗ ಬಂದಿದೆ, ಕೇಳು. ಅದಕ್ಕೆ ಪುರಾಣಾಂತರಗಳಲ್ಲಿ ತಿಳಿಸ್ತಾನೆ. ಹಿಂದೆ ಯುದ್ಧ ಮಾಡ್ತಾ ಇದ್ದಾಗ ಆ ರಥದ ಚಕ್ರದ ಕಡಾನಿ ಇರುತ್ತಲ್ಲ, ಅದು ಮುರ್ಕೊಂಡು ಬಿತ್ತು, ಇವಳು ಕೈಲಿಟ್ಟು ಸಂರಕ್ಷಣೆ ಮಾಡಿದ್ಲು ಅಂತ ಕಥೆ ಕೇಳ್ತೀನಿ. ಅಂದ್ರೆ ಮನುಷ್ಯರಿಗೆ ಅನುಭವ ಬರೋ ವಿಷಯ ಅಂದ್ರೆ ಇದು. ಆ ಚಕ್ರ ಬೀಳಬಾರ್ದು ಅಂತ ಒಂದು ಕಬ್ಬಿಣದ ಸಲಾಕಿ ಹಾಕಿರ್ತಾರೆ ಅದಕ್ಕೆ. ಅದೇ ಸರಿ ಇದು ಎಷ್ಟು ವರ್ಷ ಆಯ್ತು ಅದೇ ಸೌರೋಗುತ್ತೆ. ಇನ್ನ ಮೃದುವಾದ ಕೈಯಲ್ಲಿಟ್ಟರೆ ಅದು ಬದುಕಕ್ಕೆ ಸಾಧ್ಯನಾ? ಅವರು ಅನುಭವಕ್ಕೆ ವಿರುದ್ಧ ಅಲ್ಲ ಇದು ಅಂತ ಕೇಳಿದ್ರೆ ಅದಕ್ಕೊಂದು ಕೇಕೆಯ ರಾಜನಲ್ಲಿ, ಕೇಕೆಯ ರಾಜನ ಮಗಳು ಕೈಕೇಯಿ ಅಲ್ಲಿದ್ದಾಗ ಒಮ್ಮೆ ಅವ್ರ ಮನೆಗೆ ಒಬ್ಬ ಋಷಿಗಳು ಬಂದರು. ಸ್ವಲ್ಪ ದಿವಸ ನಿಮ್ಮನೇಲಿ ನಾವು ವಾಸ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ಮನೇಲಿ ಒಂದು ಸ್ವಲ್ಪ ಜಪ ಅನುಷ್ಠಾನ ಮಾಡಿಕೊಂಡು ಸ್ವಲ್ಪ ದಿವಸ ಇಟ್ಟುಬಿಟ್ಟು ಹೋಗ್ತೀನಿ ಅಂತ ಅಂದಾಗ, ಆವಾಗ ನನ್ನ ಸೇವೆಗೆ ಯಾರು ನೇಮಕ ಮಾಡಿದಾಗ ಈ ಕೂಸು ಬೆಳೆಯೋ ಕೂಸು, ಈ ಕೂಸಿಗೆ ಮುಂದೆ ಸೇರಿಸ್ತಾಗಲಿ ಅಂತ 6 ವರ್ಷದ ಕೂಸಂತೆ ಕೈಕೇಯಿ ದೇವಿ 6 ವರ್ಷದ ಕೂಸು ಈ ಋಷಿಗಳ ಸೇವೆ ಮಾಡಲಿಕ್ಕೆ ಈ ನನ್ನ ಮಗಳು ಈ ಕೂಸು ನೀವು ಸೇವೆ ಮಾಡ್ತಾಳೆ ಅಂತ ಬಿಟ್ಟರು. ಕುಂತಿ ದೇವಿ ಮಾಡಿದಂಗೆ ಕೈಕೇಯಿ ಕೂಡ ಕೂಸಿದ್ದಾಗ ಮಾಡಿದ್ದಾರೆ. ಅವರು ಬಹಳ ತಾಜಾ ಮೊಮ್ಮಗಳ ತರ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ರು. ಆ ಋಷಿಗಳು ಮತ್ತು ಕೈಕೇಯಿ ತುಂಬಾ ಹಚ್ಕೊಂಡ್ಬಿಟ್ಟಿದ್ರು. ಆ ಕೂಸಿಂದ ಇದ್ರೆ ಇವ್ರಿಗೂ ಸಮಾಧಾನ ಇರ್ತಿರಲಿಲ್ಲ, ಇವ್ರ ಜೊತೆಗಿಂದ ಇದ್ರೆ ಅವ್ರಿಗೂ ಸಮಾಧಾನ ಇರ್ತಿರಲಿಲ್ಲ. ಆ ರೀತಿ ಅನ್ಯೋನ್ಯ ಸಂಬಂಧ ಬೆಳೆಬಿಟ್ಟು ಮೊಮ್ಮಗಳು ತಾತಂತ ಇವ್ರ ಸಂಬಂಧ. ಈ ಸಲಿಗೆಗೆ ಏನಾಗ್ಬಿಟ್ಟು ಒಂದು ಸರಿ ಅವರು ಮಲ್ಕೊಂಡಿದ್ದಂತೆ. ಮಲ್ಕೊಂಡಾಗ ಈ ವೈದಿಕ ಬ್ರಾಹ್ಮಣರ ಮನೆ ಮುಂದೆ ಇನ್ನೇನು ಬಿದ್ದಿರುತ್ತೆ, ಮುತ್ತುರತ್ನಗಳು ಬಿದ್ದಿರ್ತಾವ. ಇದ್ರಲ್ಲಿ ಎಲ್ಲ ಬೂದಿ ತಗೊಂಡೋಗಿ ಅಂಗಾರ ತಗೊಂಡೋಗಿ ಎಲ್ಲ ಬಿಟ್ಟಾಕಿರ್ತಾರೆ. ಅದೊಂದು ಅದಕ್ಕೆ ಅಲ್ಲಿ ಒಂದಿಷ್ಟು ಬಿಜ್ಜಿನ ಪುಡಿ ಬಿದ್ದಿತ್ತಂತೆ, ಅಂಗಾರ ಎಲ್ಲ. ಅದನ್ನು ತಗೊಂಡು ಬಂದು ಬೇಕು ಅಂತ ಅವ್ರಿಗೆ ತಮಾಷೆ ಮಾಡಬೇಕು ಅಂತ ಅವ್ರು ಮಲ್ಕೊಂಡಿದ್ದಾಗ ಅವ್ರ ಮುಖ ತುಂಬಾ ಕಪ್ಪು ಬಣ್ಣ ಬಳೆದ್ಬಿಟ್ಲಂತೆ ಮಲ್ಕೊಂಡಾಗ. ಆಮೇಲೆ ತಮಾಷೆ
ಮಾಡ್ಕೊಂತ ನಕ್ಕು ತಾತ ಅನ್ನೋದು ಕಣ್ಣಿನ ಹೋಗ್ತಾರೆ ಮುಖ ಅಂತ ಸ್ವಲ್ಪ ಮಾತಾಡ್ತೀನಿ. ಆ ಕ್ಷಣದಲ್ಲಿ ಅವ್ರಿಗೆ ಸಿಟ್ಟು ಬಂದಿದೆ. ಆ ಕ್ಷಣದಲ್ಲಿ ಸಿಟ್ಟು ಕಣ್ಣೆ ನೋಡ್ಕೊಂಡ್ರೆ ಮುಖ ಇಲ್ಲ ವಿಕಾರ ಆಗಿದೆ. ನನ್ನ ಮುಖಕ್ಕೂ ಮಸಿ ಬರ್ತಿದೀಯಾ, ಮುಂದೆ ಜೀವನದಲ್ಲಿ ನಿನ್ನ ಜೀವನಕ್ಕೂ ನಿನ್ನ ಮುಖಕ್ಕೂ ಮಸಿ ಬೆಳೆಯುವಂತಾಗತ್ತೆ ಅಂತ ಶಾಪಾತಿ. ಮತ್ತೆ ಅವಳ ಮುಖಕ್ಕೂ ಮಸಿ ಬೆಳೆದಂಗೆ ಆಯ್ತಲ್ಲ ಮುಂದೆ. ಒಂದು ಜೊತೆಗೆ ಯಾವ ಕೈಯಿಂದ ಏನೋ ಮೊಮ್ಮಗಳ ತರ ಪ್ರೀತಿಸ್ತಾ ಇದೆ ಮಹಾರಾಜನ ಮಗಳು ಅನ್ನೋ ಅಹಂಕಾರದಿಂದ ಅದು ಅಜ್ಞಾನ ಅಲ್ಲ. ಅದು ಸಣ್ಣ ಸಲಿಗೆ ಅಷ್ಟೇ ಕೂಸಿಗೆ. ಆ ಸಣ್ಣ ಸಲಿಗೆಯಿಂದ ಅದು ಮಾಡಿರ್ತಾರೆ. ಆದ್ರೆ ಆ ಸಮಯದಲ್ಲಿ ದೇವರ ಸಂಕಲ್ಪ ಅದು. ಸಪ್ತ ಸಂಕಲ್ಪದ ಮುಂದೆ ಕೆಲಸ ಆಗಬೇಕಾಗಿತ್ತು. ಅದಕ್ಕೆ ದೇವರ ಆಕೆ ಪ್ರೇರಣೆ ಮಾಡ. ಈ ರೀತಿಯಾಗಿ ಹಂಗೆ ಹಚ್ಚಿದ್ದಕ್ಕೆ ನಿಮ್ಮ ಮುಖಕ್ಕೂ ಮಧ್ಯೆ ಬೆಳೆಯುವಂತೆ ಮುಂದೆ ನಿನ್ನ ಜೀವನದಲ್ಲಿ ನಡೆಯಲಿ ಒಂದೊಂದು. ಇನ್ನೊಂದು, ಯಾವ ಕೈಯಿಂದ ನನ್ನ ಮುಖಕ್ಕೆ ನೀನು ಈ ಕಪ್ಪು ಹಚ್ಚಿ ನನ್ನ ಸೌಂದರ್ಯ ಹಾಳು ಮಾಡಿದ್ಯೋ ಅದರಂತೆ ನಿನ್ನ ಕೈ ಫುಲ್ಲು ವಜ್ರವಾಗಿ ಹೋಗ್ಲಿ, ಕಲ್ಲಾಗಿ ಹೋಗ್ಲಿ ನಿನ್ನ ಕಲ್ಲು, ನಿನ್ನ ಕೈ ಅಂತ ಶಾಪಾದಿ. ಆವಾಗ ಕೂತ ಅಳತ್ತೆ, ಕಾಲು ಹಿಡ್ಕೊಡುತ್ತೆ, ಸೇವಾ ಮಾಡುತ್ತೆ. ತಾತ ಏನೋ ತಲೆಯಿಂದ ಇದ್ದೀವಿ ಅಂತ ಹೇಳಿ ನಿನಗೆ ಮೈಗೆ ಹಂಗೆ ಹಚ್ಚಿದ ತಪ್ಪೆ. ನಾನು ಇನ್ನೂ ಚಿಕ್ಕ ಹುಡುಗಿ, ನಾನು ಚಿಕ್ಕ ತಪ್ಪು ಮಾಡಿದ್ರೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಟಿದ್ದೀರಿ. ಆದ್ರಿಂದ ದಯಮಾಡಿ ನನ್ನ ಕ್ಷಮತೆಯಿಂದ ಮತ್ತೆ ವಿಶೇಷ ಸೇವೆ ಮಾಡ್ತಾರೆ ಅಂತ ಋಷಿಗಳಿಗೆ. ಆವಾಗ ಅವರು ಆ ಸೇವೆ ನೋಡಿ ಸಂತೋಷದಿಂದ ಅವ್ರು ಹೇಳ್ತಾರೆ, ನೋಡಮ್ಮ ನಾನು ಶಾಪ ಕೊಟ್ಟಿದ್ದೀನಿ, ಆದ್ರೆ ಅದಕ್ಕೊಂದು ಆಪ್ಷನ್ ಕೊಡ್ತೀನಿ. ಏನ್ ಆಪ್ಷನ್ ಗೊತ್ತಾ? ನಿನ್ನ ಕೈ ವಜ್ರ ಆಗುತ್ತೆ, ಯಾವಾಗೂ ಆಗಲ್ಲ. ಯಾವ ಕ್ಷಣದಲ್ಲಿ ನಿನ್ನ ಕೈ ವಜ್ರ ಆಗಬೇಕು ಅಂತ ನೀನು ಅನ್ಕೊಂತೀಯೋ, ನೀನು ಇಷ್ಟಪಡ್ತೀಯೋ, ಆವಾಗ ಅದು ನಿನ್ನ ಉಪಯೋಗಕ್ಕಾಗಿ ನಿನ್ನ ಕೈ ವಜ್ರ ಆಗಲಿ ಅಂತ ಆ ಶಿವರು ಅವಳಿಗೆ ಶಾಪ ವಿಮೋಚನ ರೀತಿಯನ್ನು ಹೇಳಿಬಿಟ್ಟು ಹೊಟ್ಟೋಗಿದ್ರಂತೆ. ಆವಾಗ ಅವರಿಗೆ ಇದ್ದಿದ್ದಕ್ಕೇನೆ ಆ ರಣರಂಗದಲ್ಲಿ ಯುದ್ಧ ಮಾಡೋ ಕಾಲಕ್ಕೆ ಆ ಚಕ್ರದ ಕಡಾಣಿ ಮುಡ್ಕೊಂಡು ಬಿದ್ದಾಗ ನನ್ನ ಕೈ ವಜ್ರ ಆಗಲಿ ಅಂತ ತಾನು ಅನ್ಕೊಂಡು ತನ್ನ ಕೈ ವಜ್ರ ಮಾಡಿಕೊಂಡು ಅವರೊಳಗಿಟ್ಲು ಅಂತ ವೇದವ್ಯಾಸ ತಿಳಿಸ್ತಾರೆ. ಈ ರೀತಿಯಾಗಿ ಯಥಾಪ್ರಕಾರ ಸಂರಕ್ಷಣೆ ಆಗಿತ್ತಲ್ಲ. ಅದಕ್ಕೆ ರಾಮದೇವರಿಗೆ ಯಾವ ಪಟ್ಟಾಭಿಷೇಕ ತಪ್ಪಿಸ್ಬೇಕು. 2 ವರ ಕೇಳು. ಮೊದಲು ಪಟ್ಟಾಭಿಷೇಕ ಭರ್ತನಿಗಾಗಬೇಕು. ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು. ಈ 2 ಕೇಳು. ವಿಕೃತಿಯು ಇದ್ದು ಕಲಿ ಹೇಳಿಕೆ ಉಪದೇಶ ಮಾಡಿದ್ರು ಯಥಾಪ್ರಕಾರ ವನವಾಸಕ್ಕೆ ಹೊರಡಬೇಕು ಅಂತ ಸಿದ್ಧಾಂತ ಆಯ್ತು. ಅಂತೂ ರಾಮದೇವರು ವನವಾಸಕ್ಕೆ ಹೊರಡಬೇಕು ಅಂದಾಗ ಮತ್ತೆ ಆ ಸಂದರ್ಭದಲ್ಲೆಲ್ಲ ಬಹಳ ಸುಖವನ್ನೆಲ್ಲ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ ಋಷಿಗಳು. ಅಂತೂ ಎಲ್ಲರೂ ಅಳ್ತಾ ಇದ್ರಂತೆ, ಎಲ್ಲರೂ ಅಳ್ತಾ ಇದ್ರು. ಅಲ್ಲಿ ತ್ರಿಗಟ ಎಂಬ ಬ್ರಾಹ್ಮಣನ ಹತ್ರ ಒಂದು ಹಾಸ್ಯವನ್ನ ಮಾಡಿ ಎಲ್ಲರನ್ನ ನಗಿಸಿ ರಾಮದೇವರು ಮುಂದುವರೆದಾಗ ಗುಹಾ ನದಿ ದಾಟೋ ಕಾಲಕ್ಕೆ ಗುಹಾ ಹೇಳ್ತಂತೆ, ಸ್ವಾಮಿ ಲಕ್ಷ್ಮಣ ಸೀತಾದೇವಿಯರು ರಾಮದೇವರು ಹೊರಡೋ ಕಾಲಕ್ಕೆ ಅಲ್ಲಿ ದಾರಿಯಲ್ಲಿ ಬರೋ ಕಾಲಕ್ಕೆ ಬಂದ್ರಂತೆ. ಅರಮನೆಯಲ್ಲಿ ತಾಯಿ ಹತ್ರ ಬಂದು ರಾಮದೇವರು ಕೌಸಲ್ಯಾದೇವಿ ಹತ್ರ ರಾಮದೇವರು ಬಂದ್ರಂತೆ. ಅಮ್ಮ ವನವಾಸಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ನೋಡಪ್ಪ. ಬೇಗ ಹೇಳ್ತಾ ಇದೆ, ಮಾತೃದೇವೋಭವ ಪಿತೃದೇವೋಭವ. ಮೊದಲು ತಾಯಿಗೆ ಮಹತ್ವ, ಅನಂತರದಲ್ಲಿ ತಂದೆಗೆ ಮಹತ್ವ. ನಿನಗೆ ತಂದೆ ಹೇಳಿದಾಗ ಮನೆ ಬಿಟ್ಟು ಹೋಗುವಂತ, ನಾನು ಹೇಳ್ತಾ ಇದ್ದೇನೆ ತಾಯಿ ಈ ಮನೆ ಬಿಟ್ಟು ಹೋಗೋಣ ಇದ್ದೇ ಇದೆ. ಮಾತೃದೇವೋಭವ ಇದೆ ಅಂತ ಮತ್ತೆ ತಾಯಿ ಮಾತು ಮೊದಲು ನಡೆಸಬೇಕು, ಆಮೇಲೆ ತಾನೇ ತಂದೆ ಮಾತಿಗೆ ಮಹತ್ವ. ಅದರಿಂದ ನಾನು ತಾಯಿಗೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು, ನೀನು ವನವಾಸಕ್ಕೆ ಹೋಗುವಂತಾರ ನೀನು ಅಯೋಧ್ಯೆಯಲ್ಲಿ ಇರು. ರಾಮದೇವರು ಧರ್ಮ ಸಂಕಟದಲ್ಲಿ ಅವಳನ್ನು ಸಿಗಿಸ್ತಾರೆ. ಸರಿಯಮ್ಮ, ನೀನು ಮಾತೃ ಧರ್ಮ ಹೇಳಕ್ಕೆ ಹೋಗಿ ಭರ್ತೃ ಧರ್ಮ ಬಿಡ್ತಾ ಇದೆಯಲ್ಲಮ್ಮ ಅನ್ನಂತ ರಾಮದೇವರು. ನೀನು ಮಾತೃ ಧರ್ಮ ನನಗೆ ಉಪದೇಶ ಮಾಡಲಿಕ್ಕೆ ಹೋಗಿ ಗಂಡನಿಗೆ ವಿರೋಧ ಮಾಡಿ, ಗಂಡ ಹೇಳಿದ್ದಕ್ಕೆ ವಿರೋಧವಾಗಿ ಹೇಳಿದ್ರೆ ನಿನಗೆ ಪಾತಿವ್ರತ್ಯ ಧರ್ಮ ಬರುತ್ತಾ? ಗಂಡನಿಗೆ ವಿರೋಧವಾದ ಮಾತನ್ನು ನೀನು ಹೇಳಿದ್ರೆ ನಿನ್ನ ಗಂಡನ ಮಾತು ನೀನಿಂದ ಪಾತಿವ್ರತ್ಯ ಹೊರತಾನೆ ನಿನಗೆ. ಆ ಧರ್ಮ ಸರಿನೋ ಈ ಧರ್ಮ ಸರಿನೋ? ನೀನು ಅದು ಪರವಾಗಿಲ್ಲ ಅಂದ್ರೆ ನಾನು ಉಳಿತೀನಿ. ಅಯ್ಯೋ ಅವನು ಮಹಾಪತಿವ್ರತೆ ಜಾಗಕಾರಿ ಮಾಡೋದು. ಅದರಿಂದ ಪತಿವ್ರತೆಯರಿಗೆ ಪತಿಯ ಧರ್ಮವೇ ಮುಖ್ಯ ಪ್ರಶ್ನೆ. ಅದಕ್ಕೆ ಪತಿವ್ರತ ಅಂದ್ರೇನು? ಸಾಕಾವ್ರತ ಇದ್ದಂಗಲ್ಲ, ಪಯೋವ್ರತ ಇದ್ದಂಗೆ. ಪಯೋವ್ರತ ಅಂದ್ರೇನು? ಹಾಲು ಕುಡಿಯೋದು. ಅದೇ ರೀತಿ ಪತಿವ್ರತ ಅಂದ್ರೆ ಪತಿ ಜೊತೆಗೆ ಹಾಲಿನಂತೆ ಇರೋದು, ಅದು ಪತಿವ್ರತ ಅಂತ. ಈ ರೀತಿಯಾಗಿ ಆವಾಗ ಲಕ್ಷ್ಮಣನಿಗೂ ಈ ಸಂದರ್ಭದಲ್ಲಿ ಲೌಕಿಕವಾದ ಒಬ್ಬ ಕವಿ ರಾಮದೇವರಿಗೆ ತುಂಬಾ ಸ್ವಾರ್ಥಿ ಅನ್ನೋದನ್ನ ಇಲ್ಲಿ ಚಿತ್ರಣ ಮೂಡಿಸ್ತಾರೆ. ಲೌಕಿಕ ಕವಿಗಳಿದ್ದಾರೆ. ರಾಮದೇವ ಮಹಾಸ್ವಾರ್ಥಿ,
ತನ್ನ ಹೆಂಡತಿನ ಮಾತ್ರ ಕರ್ಕೊಂಡು ಹೋದ, ಲಕ್ಷ್ಮಣನನ್ನ ಮಾತ್ರ ಒಬ್ಬನ್ನೇ ಕರ್ಕೊಂಡು ಹೋದ. ತನಗೆ ಮಾತ್ರ ಹೆಂಡತಿ ಬೇಕು, ಲಕ್ಷ್ಮಣಗೆ ಹೆಂಡತಿದಲ್ವಾ? ಎಷ್ಟು ಸ್ವಾರ್ಥಿ ನೋಡ್ರಿ ನಿಮ್ಮ ರಾಮ ಅಂತ ಅಪವಾದ ರಾಮದೇವರು. ಇಲ್ಲ, ರಾಮದೇವರು ಲಕ್ಷ್ಮಣನನ್ನು ಯಾಕೆ ಕರ್ಕೊಂಡು ಹೋದು, ಸೀತಾದೇವಿಯನ್ನು ಯಾಕೆ ಕರ್ಕೊಂಡು ಹೋದು, ಒಬ್ಬರೇ ಯಾಕೆ ಹೋಗಲಿಲ್ಲ, 3 ಜನ ಹೋಗೋ ಪ್ರಸಂಗ ಯಾಕೆ ಬಂತು? ಇದಕ್ಕೆಲ್ಲ ಕಾರಣ ಏನಿದೆ ಅಂತ ಗೊತ್ತಾರೆ ಬೇರೆ ಬೇರೆ ಪುರಾಣಗಳು. ರಾಮದೇವರು ಒಬ್ಬರೇ ಹೋಗೋ ಉದ್ದೇಶವೂ ಇಲ್ಲ. ಸೀತಾದೇವಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕಾರಣ, ರಾವಣಾದೇವಿ ಸಾಯಬೇಕು ಅಂದ್ರೆ ಸೀತಾದೇವಿ ಬೇಕು. ಯಾಕೆ? ಸೀತಾಪತಿ ಅಪಹಾರ ರಾವಣ ಮಾಡಬೇಕಾದ್ರೆ ಆ ನೆಪದಲ್ಲಿ ಹೋಗಿ ಅನ್ಕೊಳ್ಳಕ್ಕೆ. ಇನ್ನ ಇಂದ್ರಜಿತ್ತಿಗೆ ಒಂದು ವರ ಇದೆ, ಬ್ರಹ್ಮದೇವರ ವರ ಇದೆ, ಸಾಯಲೇಬಾರದು ವರ ಕೇಳಿದ. ಹಂಗೆ ಸಾಯಲೇಬಾರದು ವರ ಕೇಳೋ ಕ್ರಮ ಇಲ್ಲ, ಆಪ್ಷನ್ ಕೇಳೋದು. ಸರಿ, ಅವನಂದ 14 ವರ್ಷ ಮದುವೆ ಮಾಡಿಕೊಂಡಿರಬೇಕು, 14 ವರ್ಷ ಬ್ರಹ್ಮಚರ್ಯದಿಂದ ಇರಬೇಕು, ಹೆಂಡತಿ ಜೊತೆ ಸಂಸಾರ ಮಾಡಬಾರದು, 14 ವರ್ಷ ನಿದ್ದೆಯೇ ಮಾಡಬಾರದು ಅಂತವ್ರಿಗೆ ನನ್ನ ಮರಣವನ್ನು ನಿಲ್ತಿದ್ದ. ಬ್ರಹ್ಮದೇವರು ನೋಡಿ, ಮದುವೆ ಆಗಿರೋದು, ಹೆಂಡತಿ ಸಂಸಾರ ಮಾಡಿರಬಾರ್ದು, 14 ವರ್ಷ ನಿದ್ದೆ ಮಾಡಿರಬಾರ್ದು, ಬ್ರಹ್ಮಚರ್ಯದಿಂದ ಇರಬೇಕು ಅಂತವರಿಂದ ನನಗೆ ಮರಣ ಬರಲಿ ಅಂತ ಕೇಳಿದ. ಅದಕ್ಕೋಸ್ಕರನೇ ಲಕ್ಷ್ಮಣನ್ ಕರ್ಕೊಂಡು ಹೋಗಿದ್ದು. ಸರಿ, ಲಕ್ಷ್ಮಣನ್ ಕರ್ಕೊಂಡು ಹೋಗಿದ್ದು ಅದಕ್ಕೆ 14 ವರ್ಷ ಲಕ್ಷ್ಮಣ ನಿದ್ದೆನೂ ಮಾಡಲಿಲ್ಲ, ಹೆಂಡತಿನೂ ಹತ್ರ ಇಲ್ಲ, ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡ, ರಾಮದೇವರ ಸೇವೆಯನ್ನೂ ಮಾಡ್ದ. ಅದಕ್ಕೆ ಇಂದ್ರಜಿತ್ತನ್ನು ತರುವುದಕ್ಕೋಸ್ಕರ ಲಕ್ಷ್ಮಣನ್ ಕರ್ಕೊಂಡು ಹೋದ. ಸೀತಾಪತಿ ಅಪಹಾರ ಮಾಡಬೇಕಾದಕ್ಕೆ ರಾವಣ ಆದ್ರಿಂದ ಸೀತೆಯನ್ನು ಕರ್ಕೊಂಡು ಹೋದ. ತಾನೇ ಅವರನ್ನು ಸಮಾನ ಮಾಡಬೇಕಾದ್ರಿಂದ ತಾನು ಹೋದ. ಎಲ್ಲ ಸರಿಯಪ್ಪ, ನೀವೇನೋ ಕಾರಣ ಕೊಟ್ಟರಿ, ಈ ಊರುಗಳ ಜೊತೆ ಏನು ಅದೇ ಲಕ್ಷ್ಮಣನ್ ಕರ್ಕೊಂಡು ಹೋದ್ರೆ ಏನೋ ನಿಮ್ಮ ಅರ್ಥಗಳು ಹೇಳ್ಕೊಂಡ್ರಿ. ಈಗ ಇವಳು ಒಬ್ಬರು ವಿವಾಹದಿಂದ ಸಾಯ್ಬೇಕಲ್ಲ, 14 ವರ್ಷ ಗಂಡ ಇಲ್ಲ, ಇನ್ನು 40 ತಿಂಗಳವರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ, ಗಂಡ ಹೋಗೋದ ವನವಾಸಕ್ಕೆ. 14 ವರ್ಷ ಗಂಡನನ್ನ ದೂರ ಇದ್ದು ಅವರು ಅವಸ್ಥೆ ಬರಬೇಕಲ್ಲ, ಅವರ ಗತಿ ಏನು? ಅದಕ್ಕೂ ಬೆಳಕು ಹೇಳ್ತಾರೆ ವೇದವ್ಯಾಸರು. ಏನು ಗೊತ್ತಾ, ರಾಮದೇವರು ಊರಿನ ಕರೆದು ಹೇಳಿದಂತೆ, ಅಮ್ಮ ನಿನ್ನ ಗಂಡನ ಕರ್ಕೊಂಡು ಹೋಗ್ತಾ ಇದ್ದೀನಿ ವನವಾಸಕ್ಕೆ. ಅಲ್ಲಿ ಒಂದು ವರ ಕೊಟ್ಟಂತೆ, 14 ವರ್ಷ ನಿನ್ನ ಗಂಡ ನಿದ್ದೆ ಮಾಡಲ್ಲ, ನಿನ್ನ 14 ವರ್ಷದ ನಿದ್ದೆ, ನಿನ್ನ ಗಂಡನ 14 ವರ್ಷದ ನಿದ್ದೆ ನೀನು ಒಟ್ಟಿಗೆ ನೀನೇ ಮಾಡುವಂತ ವರ ಕೊಟ್ಟು. ರಾಮದೇವರು, ಲಕ್ಷ್ಮಣ ದೇವರು, ಸೀತಾದೇವಿಯರು ವನವಾಸಕ್ಕೆ ಹೋಗಿದ್ದ ದಿವಸ ಮಲ್ಕೊಂಡ ತಾಯಿ ಅವಳಿಗೆ ಎದುರಾಗಿದ್ದೆ ರಾಮದೇವ್ರ ಪಟ್ಟಾಭಿಷೇಕಿದ್ದೇನೆ. ಅವಳಿಗೆ ನಿದ್ದೆ ಕೊಟ್ಟು ಮಲ್ಕೊಂಡು ನಿದ್ದೆ ಮಾಡ್ತಾ ಇರೋ ಕಾಲಕ್ಕೆ ಗಂಡ ಮನೆಗಿದ್ರೇನು, ಆಫೀಸಲ್ಲಿದ್ರೇನು, ಚೆನ್ನೈಗೆ ಹೋಗಿದ್ರೇನು, ಮುಂಬೈಗೆ ಹೋಗಿದ್ರೇನು, ಮಲ್ಕೊಂಡು ನಿದ್ದೆ ಮಾಡೋಕೆ ಹೌದೌದು. ಎಚ್ಚರಾಗಿದ್ರೆ ಮತ್ತೆ ಗಂಡ ಮನೆಗಿದ್ದಾನೋ, ಆಫೀಸ್ ಹೋಗಿದ್ದಾನೋ, ಬರ್ತಾನೋ, ಅವ ಬರ್ತಾನೋ, ಇವ ಬರ್ತಾನೋ ಕೆಡಪ್ಪ ಹೌದೌದು. ಆದ್ದರಿಂದ ಲಕ್ಷ್ಮಣನನ್ನ ಮಲಗೋ ವಿಷ ಗಂಡ ನೋಡಿದ್ದಾರೆ, ಎಷ್ಟು ವಿಷ ಗಂಡ ಮನೆಗೆ ಇದ್ದ. ಆದ್ದರಿಂದ ಈ ಮಧ್ಯದಲ್ಲಿ ಅವರು ನಿದ್ದೆ ಮಾಡಲಿಟ್ಟಿದ್ದಾದ್ರಿಂದ ರಾಮದೇವರು ಅವರ ಕಾರಣದಿಂದ ಲಕ್ಷ್ಮಣನ ಹೆಂಡತಿಗೆ ನಿದ್ದೆ ಕೊಡುವ ನೆಪದಲ್ಲಿ ಗಂಡನಿಂದ ವಿಯೋಗ ಉಂಟಾದ ದುಃಖವೂ ಅವರಿಗೆ ಕೊಡಲಿಲ್ಲ, ಇಲ್ಲಿ ಭೂಭಾರ ಹರಣವೂ ಮಾಡಿದ. ಈ ರೀತಿಯಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನ ಪುರಾಣಾಂತರಗಳಲ್ಲಿ ನಮಗೆ ವೇದವ್ಯಾಸರು ತಿಳಿಸಿಕೊಟ್ಟಿದ್ದಾರೆ. ಆ ವೇದವ್ಯಾಸರು ಅದೇ ರಾಮಾಯಣದ ಕಾರಣ ತನ್ನ ಮಹಿಮೆ, ತನ್ನ ವಿಷಯ ತಾನೇ ಪ್ರಾಮಾಣಿಕವಾಗಿ ತಿಳಿಸಿಕೊಟ್ಟಿದ್ದಾನೆ ಅಂತ ತಿಳಿಸ್ತಾರೆ. ಇದೆಲ್ಲ ಆದ ಮೇಲೆ ಗುಹನಿಂದ ಗಂಗಾ ನದಿಯಿಂದ ದಾಟಿ ಮುಂದೆ ಭಾರದ್ವಾಜ ಆಶ್ರಮಕ್ಕೆ ಬಂದು ಅವರಿಗೆ ಅನುಗ್ರಹವನ್ನು ಮಾಡ್ತಾ ಪರಮಾತ್ಮ ಸಂಚಾರವನ್ನ ಮಾಡ್ತಾ ಪರಮಾತ್ಮ ಚಿತ್ರಕೂಟಕ್ಕೆ ಅಲ್ಲೆಲ್ಲ ಬಂದಾಗ ಮುಂದೆ ನಡೆಯುವ ವಿಚಾರವನ್ನ ನಾಳೆ